ನಮಸ್ಕಾರ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಬಿಸ್ನೆಸ್ ಕಿಸ್ನೆಸ್. ಮತ್ತೊಂದು ಮಂಗಳವಾರ, ಮತ್ತೊಂದು ಪಾಡ್ಕಾಸ್ಟ್. ಇದೊಂಥರ ರೊಟೀನ್ ಆಗಿ ಹೋಗ್ತಾ ಇದೆ ನಮಗೆ. ಆ್ಯಂಡ್ ದ ರೊಟೀನ್ ಇಸ್ ಫ್ಯಾಂಟಾಸ್ಟಿಕ್. ಯಾಕೆ ಅಂದರೆ ಎರಡು, ಇಲ್ಲಿ ಬರುವಂಥ ಪ್ರತಿಯೊಬ್ಬ ಆಂಟ್ರಪ್ರನರ್ ಅವರವರ ಜರ್ನಿ, ಅವರವರ ಎನರ್ಜಿ ಜೊತೆಗೆ ಬರ್ತಾ ಇದ್ದಾರೆ. ಆ ಇಂಟೆನ್ಸಿಟಿ ಆಫ್ ಎನರ್ಜಿಯಿಂದ ನಾವು ಒಂಥರ ಪುಲಕಿತರಾಗ್ಬಿಡ್ತಿದ್ದೀವಿ. ನಾನೊಬ್ಬನೇ ಅಲ್ಲ, ನನ್ನ ಎಂಟೈರ್ ಟೀಮ್ ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ವಿತ್ ದಟ್ ಸ್ಪಿರಿಟ್ ಇವತ್ತು ನಮ್ಮ ಜೊತೆಗಿದ್ದಾರೆ ಒನ್ ಆಫ್ ದಿ ಆಂಟ್ರಪ್ರನರ್ಸ್ ದಟ್ ಐ ಹ್ಯಾವ್ ಪರ್ಸ್ನಲಿ ಲವ್ಡ್. ನನ್ನ ಅವರ ಇಂಟರಾಕ್ಷನ್ಸ್ ಹ್ಯಾವ್ ಬೀನ್ ವೆರಿ ಮಿನಿಮಲಿಸ್ಟಿಕ್. ಬಟ್ ಆ ಮಿನಿಮಲಿಸ್ಟಿಕ್ ಇಂಟರಾಕ್ಷನ್ಸ್ ಅಲ್ಲೇ ನನಗೆ ಅವ್ರ ಬಗ್ಗೆ ಒಂದು ಅಪಾರವಾದಂಥ ಗೌರವ, ಅಪಾರವಾದಂಥ ಅವ್ರ ವಿಷನ್ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಬರುವಂಥ ಒಬ್ಬ ಆಂಟ್ರಪ್ರನರ್ನ ಇವತ್ತು ಕರ್ಕೊಂಡ್ಬಂದಿದ್ದೀವಿ. ಶರತ್ ಖಾದ್ರಿ ಅವರು. ಶರತ್ ಖಾದ್ರಿ, ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಪಾರ್ಟ್ನರ್ ಆಫ್ ಆಟಮ್ ಲೀವ್ಸ್ ಪ್ರೀ ಸ್ಕೂಲ್. ಅದಲ್ದಿರ ಸುಮಾರು ಬೇರೆ ಬೇರೆ ಕೆಲಸಕ್ಕೆ ಕೂಡ ಸಾಕಷ್ಟು ಫೇಮಸ್ ಇದ್ದಾರೆ. ಶರತ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಧನ್ಯವಾದಗಳು ನನಗೊಂದು ಅವಕಾಶ ಕೊಡೋದಕ್ಕಿಲ್ಲ ಇರೋದಕ್ಕೆ. ನಿಮ್ಮನ್ನ ಇಲ್ಲಿ ಕರೆಸಿ ಕುಕ್ಕಾಕೊಂಡಿರೋದು ನಮ್ಮ ಸೌಭಾಗ್ಯ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಾನು ನೀವು ತುಂಬ ಬ್ರೀಫಾಗಿ ಇಂಟ್ರಾಕ್ಟ್ ಮಾಡಿದ್ವಿ ಯೂನಿವರ್ಸಲ್ಲಿ ಒಂದು ನೆಟ್ವರ್ಕಿಂಗ್ ಇವೆಂಟಲ್ಲಿ. ನಿಮ್ಮ ಇದರಲ್ಲಿ ನಿಮ್ಮ ಜಾಗದಲ್ಲಿ ಆಗಿದಂಥ ಒಂದು ಇದರಲ್ಲಿ ನಾವು ಇದು ಮಾಡಿದಾಗ ನೀವು ಫೋಕೋ ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ನೀವು ಎಕ್ಸ್ಪ್ಲೇನ್ ಮಾಡಿದ ರೀತಿ ಅದೆಷ್ಟು ಹಿತವಾಗಿತ್ತು ಅಂತಂದರೆ ಅದೊಂದು ಸಾಕು ಇದು ಮಾಡೋದಕ್ಕೆ. ನೀವು ಯು ಕಮ್ ಫ್ರಮ್ ಅ ವೆರಿ ರಿಚ್ ಫ್ಯಾಮಿಲಿ, ರಿಚ್ ಇನ್ ಟರ್ಮ್ಸ್ ಆಫ್ ಕಲ್ಚರ್. ರೈಟ್, ಸ್ವಲ್ಪ ಹೇಳಿ ನಿಮ್ಮ ಬೆಳವಣಿಗೆ ಎಲ್ಲಾಯಿತು, ಹೇಗಾಯಿತು? ನಾನು ಹುಟ್ಟಿದ್ದು ಧಾರವಾಡದಲ್ಲಿ. ನಮ್ಮ ತಂದೆ ಖಾದ್ರಿ ಎಸ್ ಅಚ್ಯುತನ್ ಅಂತ ಅವರು ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ. ರಾಜ್ಯೋತ್ಸವ ಅವಾರ್ಡ್ ಅಂತ ಏನು ಹೇಳ್ತೀವಿ. ಅವರ ಮೀಡಿಯಾ ಮತ್ತು ಜರ್ನಲಿಸಮ್ ಫೀಲ್ಡಲ್ಲಿ ಅವ್ರು ಮಾಡಿದ ಲೈಫ್ ಟೈಮ್ ಅಚೀವ್ಮೆಂಟ್ಗೆ ಅವ್ರಿಗೆ ಸಿಕ್ತು. ಅದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದಿ ಸ್ಟೇಟ್. ಅದು ಸೊ ತುಂಬ ಗೌರವಾನ್ವಿತ ಒಂದು ಪ್ರಶಸ್ತಿ. ಅಷ್ಟೇ ಅಲ್ಲ, ನಮ್ಮ ದೊಡ್ಡಪ್ಪ ಅಂದರೆ ತಂದೆಯವರ ಅಣ್ಣ ಬಂದು ಖಾದ್ರಿ ಶಾಮಣ್ಣ ಅಂತ ಕನ್ನಡಪ್ರಭ ಚೀಫ್ ಎಡಿಟರ್ ಆಗಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಒಂದು 11 ಸಲ ಪ್ರೀ ಇಂಡಿಪೆಂಡೆನ್ಸ್ ಏರಾನಲ್ಲಿ ಬ್ರಿಟಿಷ್ ಅವ್ರ ಕೈಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ರು. ಸೊ ಅವರು ಗಾಂಧಿವಾದಿಗಳು. ಇಂಡಿಪೆಂಡೆಂಟ್ ಇಂಡಿಯಾನಲ್ಲಿ ಅವರು ಕನ್ನಡಪ್ರಭಗೆ ಚೀಫ್ ಎಡಿಟರ್ ಆಗಿದ್ರು ಹಲವಾರು ವರ್ಷ. MLC ಕೂಡ ಆಗಿದ್ರು. ವಾವ್. ಮತ್ತು ನಮ್ಮ ತಾಯಿ ಕಡೆ ಬಂದಾಗ ನಮ್ಮ ತಾತ ಒಂದು ಪೂತಿನ ಅವರು ಕವಿಗಳು. ಸೊ ಅರ್ಧ ಕರ್ನಾಟಕ ಲಿಟ್ರೇಚರ್ ನಿಮ್ಮ ಮನೇಲೇ ಇದು. ಹೌದು, ಹಾಗೆ ಅನ್ಬೋದು. ಅಮೇಝಿಂಗ್. ಸೊ ಹುಟ್ಟು ಬೆಳೆದಿದ್ದು ಧಾರವಾಡದಲ್ಲಿ. ಆದರೆ ಅಲ್ಲಿ ಬರೀ ಹುಟ್ಟಿದಷ್ಟೇ. ಆಮೇಲೆ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮಂಗಳೂರಲ್ಲಾಯಿತು, ಬೆಂಗಳೂರಲ್ಲಾಯಿತು, ಡೆಲ್ಲಿನಲ್ಲಾಯಿತು, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ, ಪೋರ್ಟ್ ಬ್ಲೇರಲ್ಲಿ ಇದ್ವಿ. ಸೊ ತಂದೆ ಗೌರ್ಮೆಂಟ್ ಸರ್ವಿಸಲ್ಲಿದ್ದರು. ಹಾಗಾಗಿ ಟ್ರಾನ್ಸ್ಫರಬಲ್ ಜಾಬ್ ಇತ್ತು ಅಂತ ಒಂದು ಅವಕಾಶ ಸಿಕ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನೋಡೋದಕ್ಕೆ. ಸೊ ಅಲ್ಲಿಂದೆಲ್ಲ ಕಲ್ತ್ವಿ ಸುಮಾರು. ಬೇರೆ ಬೇರೆ ಭಾಗದಲ್ಲಿ ಬೆಳೆದಿದ್ದಕ್ಕೆ ಅನ್ಸುತ್ತೆ ಎಕ್ಸ್ಪೋಜರ್ ಸಿಕ್ತು. ಅಮೇಝಿಂಗ್. ಆಮೇಲಿಂದ ನೀವು ಕೆಲಸಕ್ಕೆ ಹೋಗ್ತೀರಾ, FMCG ಬ್ರ್ಯಾಂಡಲ್ಲಿ ಕೆಲಸ ಮಾಡ್ತೀರಾ. ಹೌದು. ಸಾಕಷ್ಟು ಫಾರಿನ್ ಬ್ರ್ಯಾಂಡ್ಗಳನ್ನ ಇಂಡಿಯಾದಲ್ಲಿ ಅಶರ್ ಮಾಡೋದಕ್ಕೆ ನೀವು ಸಾಕಷ್ಟು ನಿಮ್ಮ ಯೋಗದಾನ ತುಂಬ ಇದೆ. ಅದ್ರ ಬಗ್ಗೆ ನಾನು ನನ್ನ MBA ಡೆಲ್ಲಿನಲ್ಲಿ ಮಾಡಿದೆ. ಕ್ಯಾಟ್ ಬರೆದಾದ್ಮೇಲೆ ಆ ಕಾಲದಲ್ಲಿ ದಟ್ ವಾಸ್ ರ್ಯಾಂಕ್ಡ್ 8th ಇನ್ ಇಂಡಿಯಾ ನಮ್ಮ ಇನ್ಸ್ಟಿಟ್ಯೂಟು. ಸೊ ಅಲ್ಲಿಂದ ಮಾಡಿದೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ FMCGಗೆ ಮಾಡಿದ್ದೆ. ನಾನು ಡೆಲ್ಲಿನಲ್ಲಿ ಫೋರ್ತ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಲ್ಲಿ ಓದಿದ್ದು, MBA ಮಾಡಿದ್ದು. ಅಲ್ಲಿಂದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದಮೇಲೆ FMCGಗೆ ಬಂದೆ. ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತೀವಲ್ಲ, ನಂಗೆ ಅದೇ ಇಂಡಸ್ಟ್ರಿನೇ ಬೇಕಿತ್ತು. ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಸೊ ಈ ಸೋಪ್ಸು, ಶ್ಯಾಂಪೂಗಳು ಇದನ್ನೆಲ್ಲ ಮಾರಬೇಕು, ಈ ಬ್ರ್ಯಾಂಡ್ಗಳು ಹೆಂಗೆ ಬಿಲ್ಡ್ ಮಾಡ್ತಾರೆ, ಇದು ಸ್ವಲ್ಪ ಆಸಕ್ತಿ ಇತ್ತು. ಹಾಗಾಗಿ ಅಲ್ಲಿಂದ ಶುರು ಮಾಡಿದೆ. ಸುಮಾರು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದೆ. ಆಲ್ಪೆನ್ಲಿಬೆ ಚಾಕ್ಲೇಟ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಪರ್ಫೆಕ್ಟಿ ಅಂತ ಕಂಪನಿ, ಆ ಕಂಪ್ನಿಲಿ ಕೆಲಸ ಮಾಡಿದೆ. ನೋಕಿಯಲ್ಲಿ ಕೆಲಸ ಮಾಡಿದೆ. ಟೆಲಿಕಾಮಿಗೆ ಬಂದೆ. ಅಲ್ಲಿಂದ ಆ್ಯಪಲ್ ಐಫೋನ್ಸ್ ಲಾಂಚ್ ಮಾಡೋದ್ರಲ್ಲಿ ನಾನೊಂದು ಕೋರ್ ಮೆಂಬರ್ ಆಗಿದ್ದೆ. ಆ್ಯಪಲ್ 3G, 4 ಮತ್ತು 4S ಈ 3 ಫೋನ್ಸ್ನ ಇಂಡಿಯಲ್ಲಿ ಲಾಂಚ್ ಮಾಡಿದ್ರಲ್ಲಿ ನಾನು ಒಂದು ಕೋರ್ ಟೀಮಲ್ಲಿದ್ದೆ. ಅಲ್ಲಿಂದ ಬಂದು ಮತ್ತೆ ಕೋಕಾಕೋಲಲ್ಲಿ ಕೆಲಸ ಮಾಡಿದೆ. ಕೋಕಾಕೋಲಲ್ಲಿ ಮಿನಿಟ್ ಮೇಡ್ ಅಂತ ಪಲ್ಪಿ ಆರೆಂಜ್ ಒಂದು ಪ್ರಾಡಕ್ಟ್ನ ಇಂಡಿಯಲ್ಲಿ ಲಾಂಚ್ ಮಾಡಿದ್ವಿ. ಸೊ ಅದ್ರ ಕೋರ್ ಟೀಮಲ್ಲಿದ್ದೆ ನಾನು. ಅದಾದ್ಮೇಲೆ ಕೋಕ್ ಝೀರೋ ಲಾಂಚ್ ಮಾಡಿದ್ವಿ. ಸೊ ಆ ಥರ ಹಲವಾರು ಪ್ರಾಡಕ್ಟ್ಸ್ನ ಇಂಡಿಯಲ್ಲಿ ಲಾಂಚ್ ಮಾಡಿದೆ ನಾನು. ಈ ಆಂಟ್ರಪ್ರಿನರ್ಶಿಪ್ ಹುಚ್ಚು ಯಾವಾಗ ಹಿಡಿತು ಸರ್? ಈ ಬ್ರ್ಯಾಂಡ್ಗಳ ಜೊತೆ ಕೆಲಸ ಮಾಡಿದಾಗ ನಂದು ಒಂದು ಸ್ವಂತವಾದ ಒಂದು ಬ್ರ್ಯಾಂಡ್ ಇರಬೇಕು ಅನ್ನೋ ಒಂದು ಹುಚ್ಚು ಒಳಗಿಂದ ಹುಟ್ಕೊಡೋದು ಸ್ಟಾರ್ಟ್ ಆಗಿತ್ತು. ಆವಾಗ ಅನ್ನಿಸ್ತು ನಂದೇ ಒಂದು ಬ್ರ್ಯಾಂಡ್ ಅಂತ ನಾನು ತರಬೇಕು. ಯಾಕಂದರೆ ಈ ದೊಡ್ಡ ದೊಡ್ಡ ಕಂಪ್ನಿಲಿ ಏನಾಗುತ್ತೆ, ನಿಮ್ಮ ಹತ್ರ ಸಾಕಷ್ಟು ಬಜೆಟ್ ಇರುತ್ತೆ. ಒಂದು ಬ್ರ್ಯಾಂಡ್ ಲಾಂಚ್ ಮಾಡುವಾಗ 100 ಕೋಟಿ ಇರುತ್ತೆ. ಬಟ್ ಏನೂ ಇಲ್ದಿರೋ ಒಂದು ಸ್ಥಿತಿಲಿ ಒಂದು ಬ್ರ್ಯಾಂಡ್ ಲಾಂಚ್ ಮಾಡೋದಿಲ್ಲ, ಅದು ಚಾಲೆಂಜಿಂಗ್. ನನಗೆ ಆ ಚಾಲೆಂಜ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಹಾಗಾಗಿ ನಂದೇ ಬ್ರ್ಯಾಂಡ್ ಲಾಂಚ್ ಮಾಡೋಣ ಅಂತ ಐ ವಾಸ್ ಪ್ರಿಪೇರ್ಡ್ ಆ್ಯಕ್ಚುಲಿ.
ಈ ಇಂಡಸ್ಟ್ರಿಗೆ ನನಗೆ ಸ್ವಲ್ಪ ಒಲವು ಬಂತು, ಪ್ರೀ ಸ್ಕೂಲ್ ಇಂಡಸ್ಟ್ರಿನ ಅಡ್ಯಾಪ್ಟ್ ಮಾಡಬೇಕು ಅಂತ. ಹಾಗಾಗಿ ಆಟೋ ಲೀವ್ಸ್ ಅದು ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾವು ಮಾತಾಡ್ತಾ ಇದ್ರಿ, ಈ ಪ್ರೀ ಸ್ಕೂಲ್ ಸೆಗ್ಮೆಂಟ್ ಯಾಕೆ ತಗೊಂಡ್ರಿ ನೀವು? ಅಂದ್ರೆ FMCG ಬೇರೆ, ಹೌದು, ಪ್ರೀ ಸ್ಕೂಲ್ಸ್ ಬೇರೆ. ಅಂದ್ರೆ ಐಡಿಯಲಿ ನೀವು ಈಗ ಬಂದು ಇನ್ನೊಂದು ಯಾವ್ದೋ ಒಂದು ಲೆಟಸೆ ಒಂದು 100 ಕೋಟಿ ವಹಿವಾಟು ನಡೆಸ್ತಾ ಇರುವಂತ ಬ್ರ್ಯಾಂಡ್ ಇಲ್ದಿರುವಂತ ಕಂಪನಿನ ತಗೊಂಡು ಅದನ್ನ ಮುಂದುವರಿಸುವಂತದ್ದು ನ್ಯಾಚುರಲ್ ಆಗಿ ಆಗುವಂತ ಪ್ರೋಗ್ರೆಸ್. ಬಟ್ ನೀವು ಕಂಪ್ಲೀಟ್ಲಿ ಅಪೋಸಿಟ್ ಡೈರೆಕ್ಷನ್ ಹೋಗ್ತೀರಾ. ಅಂದ್ರೆ ಈ ಪ್ರೀ ಸ್ಕೂಲಿಂಗ್ ಅನ್ನೋದನ್ನ ಒಂದು ಆರ್ಗನೈಸ್ಡ್ ಆಗಿ ಮಾಡಬಹುದು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಈ ಇಂಡಸ್ಟ್ರಿ ಯಾಕೆ ಇಷ್ಟ ಆಯ್ತು ನಿಮ್ಗೆ? ನನ್ನ ಮಗಳಿಗೆ ನಾನು ಆಕ್ಚುಲಿ ಒಂದು ಪ್ರೀ ಸ್ಕೂಲಿಗೆ ಸೇರಿಸಿದ್ದೆ. ಅಲ್ಲಿ ಐ ವಾಸ್ ನಾಟ್ ವೆರಿ ಹ್ಯಾಪಿ ವಿತ್ ದಿ ಕ್ವಾಲಿಟಿ ಎಲ್ಲ. ಎಲ್ಲೋ ಅನ್ನಿಸ್ತು ಈ ಫೌಂಡೇಶನ್ ಇಯರ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಬ್ಯೂಟಿಫುಲ್ ಕ್ವಾಲಿಟಿ ಬಿಡಬೇಕು, ಯಾಕಂದ್ರೆ ಅದು ಉಳ್ಕೊಳತ್ತೆ. ದೊಡ್ಡವರಾದ್ಮೇಲೂ ಕೂಡ ಅದು ಅವ್ರ ಮನ್ಸಲ್ಲಿ ಸಬ್ ಕಾನ್ಶಿಯಸ್ ಅಲ್ಲಿ ಉಳ್ಕೊಳತ್ತೆ, ನೀವೇನು ಅದನ್ನ ಫೀಡ್ ಮಾಡ್ತೀರಾ. ಸೊ ನನಗೆ ಅಷ್ಟು ತೃಪ್ತಿ ಸಿಗ್ಲಿಲ್ಲ ಅವಳು ಎಲ್ಲಿ ಓದ್ತಾ ಇದ್ಲು ಅಲ್ಲಿ. ಆಗ ಅನ್ನಿಸ್ತು ಬೇರೆ ಕಡೆ ಹುಡ್ಕೋಣ ಅಂತ ಶುರು ಆಯ್ತು. ಅಲ್ಲಿ ನನಗೆ ರಿಸರ್ಚ್ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ಬ್ರ್ಯಾಂಡ್ಗಳು ಈ ಕಡೆ ಎಲ್ಲ ಹೋದಾಗ ಎಲ್ಲರೂ ಆಲ್ಮೋಸ್ಟ್ ಸೇಮ್, ಎಲ್ಲೂ ಅಂತ ಗ್ರೇಟ್ ಕ್ವಾಲಿಟಿ ಇಲ್ಲ ಅಂತ ನನಗನ್ನಿಸ್ತು, ನನ್ನ ಅನುಭವ. ಅಂದ್ರೆ ಈಗ 2016-17 ಟೈಮ್ಸ್ ಅಲ್ವಾ, ಅಷ್ಟೊತ್ತಿಗಾದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಸಾಕಷ್ಟು ಇದರಲ್ಲಿದ್ರು. ನಿಮ್ಗೆ ಯಾಕೆ ಅಂದ್ರೆ ಆ ಫೀಡ್ಬ್ಯಾಕ್ ಯಾಕೆ ಅನ್ನಿಸ್ತು ನಿಮ್ಗೆ? ನನ್ನ ಮಗಳಿನ ಒಂದು ಡೆವಲಪ್ಮೆಂಟ್ ನೋಡಿದಾಗ ನನಗನ್ಸಿದೆ ಎಲ್ಲ ಸ್ಕೂಲ್ಸಲ್ಲೂ ಅದೇ ಟಿಪಿಕಲ್ ಒಂದು ಲರ್ನಿಂಗ್ ಸ್ಟೈಲು ಆ ಥರ ಇದೆ ಅಂತ. ಬಟ್ ನಾವೇನಾಗುತ್ತೆ ಅಂತ ಹೇಳಿದ್ರೆ, ಈ ಮಕ್ಕಳು ನಮ್ಮ ಜನ್ರೇಷನ್ ಇರೋ ಮಕ್ಕಳು ತುಂಬಾ ಡಿಫ್ರೆಂಟ್. ಇವತ್ತಿನ ಜನ್ರೇಷನ್ ಮಕ್ಕಳು ನಾವು ಓದುವಾಗ ನಾವು ಹೇಗಿದ್ವಿ ಅದು ತುಂಬಾ ಡಿಫ್ರೆಂಟ್. ಸೊ ಅದ್ರ ಪ್ರಕಾರ ನೀವು ಆಕ್ಚುಲಿ ಚೇಂಜ್ ಆಗ್ತಾ ಹೋಗ್ಬೇಕು, ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ನಿಮ್ಮ ಟೀಚಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಮೇನ್ಲಿ ಟೀಚಿಂಗ್ ಪ್ಯಾಟರ್ನ್, ಮತ್ತೆ ಇವನ್ ದಿ ಕರಿಕ್ಯುಲಮ್ ಪಾರ್ಟ್. ಸೊ ಆ ಥರ ಅಷ್ಟೊಂದು ಮೈನ್ಯೂಟ್ ಆಗಿ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ಮುಂದಕ್ಕೆ ಹೋಗಿದ್ದು ನಾ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ. ಅದನ್ನಿಸ್ದಾಗ ನನಗನ್ನಿಸ್ತು ಎಷ್ಟೊಂದು ವಿಷಯಗಳು, ಫಾರ್ ಎಕ್ಸಾಂಪಲ್ ಇವಾಗ ಕಲ್ಚರ್ ಕಡೆ ಒಲವು ಇರಬೇಕು ಅಂತೀವಿ. ಸೊ ಕಲ್ಚರ್ ರಿಚ್ ಕರಿಕ್ಯುಲಮ್ ಮಾಡಬೇಕು. ಭಾಷೆ, ಇವತ್ತು ನಮ್ಮ ಕನ್ನಡ ಭಾಷೆ ಹೇಳ್ಕೊಡೋ ಪ್ರೀ ಸ್ಕೂಲ್ಸು ವೆರಿ ಫ್ಯೂ. ಸೊ ಅದಿರಲೇ ಇಲ್ಲ ಆ್ಯಕ್ಚುಲಿ 2016-17 ನೋಡಿದಾಗ ಎಲ್ಲ ನ್ಯಾಷನಲ್ ಬ್ರ್ಯಾಂಡ್ಸು. ಸೊ ಅವರು ರೀಜನಲ್ ಲ್ಯಾಂಗ್ವೇಜ್ನ ಹೇಳ್ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದು ನ್ಯಾಷನಲ್ ಕರಿಕ್ಯುಲಮ್ ಅಂತ ಇರುತ್ತೆ. ಅವ್ರು ಅದನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರತಿ ಸ್ಟೇಟಲ್ಲಿ. ಈ ಸ್ಟೇಟ್ಗೆ ಕನ್ನಡ ಹೇಳ್ಕೊಡ್ಬೇಕು, ಈ ಸ್ಟೇಟಿಗೆ ತಮಿಳು ಹೇಳ್ಕೊಡ್ಬೇಕು ಅನ್ನೋ ಥರದ್ದು ಯಾವ ಬ್ರ್ಯಾಂಡು ಇಲ್ಲ. ಹಾಗಾಗಿ ನಂಗೆ ಅನ್ನಿಸ್ತು ಈ ಭಾಷೆ ಎಲ್ಲೋ ಹಿಂದಿ ಹೇರಿಕೆ ಅಲ್ಲಿಂದ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಅಷ್ಟೇ ನೀವು ನೋಡಿದ್ರೆ ನ್ಯಾಷನಲ್ ಬ್ರ್ಯಾಂಡ್ಸು ಹಿಂದಿ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಹೇಳ್ಕೊಡ್ತಾರೆ, ನಿಮ್ಮ ಕನ್ನಡ ಎಲ್ಲೂ ಹೇಳ್ಕೊಡಲ್ಲ. ಬಟ್ ಇವತ್ತು ಬೇಡಿಕೆ ಇದೆ. ಇವತ್ತು ಅದಕ್ಕೆ ನಮ್ಮ ಮಕ್ಕಳು ಕನ್ನಡ ಪುಸ್ತಕ, ಕುವೆಂಪು, ಬೇಂದ್ರೆ ಅಂದ್ರೆ ಪುಸ್ತಕ ಮುಟ್ಟಲ್ಲ. ಸೊ ಯಾಕೆಂದ್ರೆ ಅವ್ರಿಗೆ ಆ ವಯಸ್ಸಲ್ಲಿ ನಾವು ಭಾಷೆ ಹೇಳ್ಕೊಟ್ಟಿಲ್ಲ. ಸೊ ಒಲವು ಅಲ್ಲಿಂದ ಶುರು ಆಗ್ಬೇಕು. ಬರೀ ಮನೇಲಿ ಮಾತಾಡಿದ್ರೆ ಆಗೋದಿಲ್ಲ, ಆ ಓದೋದು ಬರೆಯೋದು ಇದೆಲ್ಲಾನು ಆ ಏಜಲ್ಲಿ ಸ್ಟಾರ್ಟ್ ಆಗ್ಬೇಕು. ಇದಿರ್ಲಿಲ್ಲ. ಮನೇಲೂ ಮಾತಾಡೋದು ಎಷ್ಟು ವಿರಳ ಬಿಡುವೆ ಸರಿ ಆಗ್ಬೋದು. ಅಂದ್ರೆ ಕನ್ನಡಿಗರ ಮನೆಯಲ್ಲೇ ಇಂಗ್ಲಿಷ್ ಮಾತಾಡ್ತಾರೆ ಮಕ್ಕಳ ಜೊತೆಗೆ. ಅಂದ್ರೆ ಒಂಥರ ಕೀಳರಿಮೆ ಇದೆ. 100% ಅಲ್ವಾ? ಕೀಳರಿಮೆ ಅಂದ್ರೆ ತಪ್ಪು ಅನ್ನೋಕ್ಕಾಗಲ್ಲ. ಯಾಕಂತ ಹೇಳ್ತೀವಿ ಅಂದ್ರೆ ನಾನು ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ನಾನು ಲಾವಣ್ಯ ಅವ್ರ ಜೊತೆ ಮಾತಾಡ್ತಿದ್ದಾಗ ನನಗೆ ಹೇಳಿದೆ, ಅಂದ್ರೆ ನಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅಂದ್ರೆ 70ರ ದಶಕದಲ್ಲಿ 60ರಿಂದ 80ರವರೆಗೂ ಹುಟ್ಟಿದವ್ರಿಗೆ ಇಂಗ್ಲಿಷ್ ಅನ್ನೋದು ಒಂಥರ ಒಂದು ಸ್ಕಿಲ್ ಆಗೋಗಿತ್ತು. ಭಾಷೆ ಅಲ್ಲ, ಅದು ಒಂದು ಸ್ಕಿಲ್. ಅಂದ್ರೆ ಇಂಗ್ಲಿಷ್ ಬರುತ್ತೆ ಅಂದ್ರೇನೆ ಗಂಟ ಸಿಗುವಂಥದ್ದು, ಇಂಗ್ಲಿಷ್ ಬರುತ್ತೆ ಅಂದ್ರೇನೆ ಒಂದು ಪ್ರಮೋಷನ್ ಸಿಗುವಂಥದ್ದು, ಆಪರ್ಚುನಿಟಿ ಓಪನ್ ಆಗುವಂಥದ್ದು, ಜಸ್ಟ್ ಬಿಕಾಸ್ ಇಂಗ್ಲಿಷ್ ಬರುತ್ತೆ. ಆ ಮೈಂಡ್ ಸೆಟ್ ಅಲ್ಲಿ ಅವರು ಬೆಳೆದು ಕಷ್ಟಪಟ್ಟು ಒಂದು ಕೆಲಸಕ್ಕೆ ಬಂದು ಕೆಲಸದಲ್ಲಿ ನಾನಾ ರೀತಿ ಅವಮಾನ ಸಹಿಸ್ಕೊಂಡು ಇಂಗ್ಲಿಷ್ ಬರಲ್ಲ ಅನ್ನೋದಕ್ಕೆ, ಸೊ ಅವ್ರ ಮಕ್ಕಳಿಗೆ ಇಂಗ್ಲಿಷೇ ಪ್ರಾಧಾನ್ಯತೆ ಅಂತ ಮಾಡ್ಬಿಟ್ರು ಅವರು. ಇಂಗ್ಲಿಷ್ ಕಲ್ತಂತ ಮಕ್ಕಳು ಕೂಡ ಎಡಬಿಡಂಗಿಗಳು. ಈಗ ನಾನು ಯೋಚನೆ ಮಾಡೋದು ಕನ್ನಡದಲ್ಲಿ, ಬಟ್ ಕನ್ನಡ ಸರಳವಾಗಿ ಬರಲ್ಲ. ದರ್ ಇಸ್ ಅ ಗ್ಯಾಪ್. ಅಂದ್ರೆ ನಾನು ಇಂಗ್ಲೀಷಲ್ಲಿ ಬರ್ಕೋತೀನಿ ಇಷ್ಟು, ಕನ್ನಡ ಬರ್ಬೇಕಾದ್ರೆ ನನಗೆ ಈ ಸಡನ್ ಆಗಿ ಏನಾದ್ರು ಬರಿಬೇಕು ಅಂತಂದ್ರೆ ನಾನು ಇಂಗ್ಲೀಷಲ್ಲಿ ಕನ್ನಡ ಬರ್ಕೋತೀನಿ. ಈ ಇದನ್ನ ತುಂಬಾ ಜನ ನೋಡಿದೀನಿ, ಎಡಬಿಡಂಗಿಗಳು. ಅಂದ್ರೆ ಇದ್ರಲ್ಲಿ ನಮ್ಮ ಏಜ್ ಬಿಟ್ಸ್ ಅಲ್ಲೂ ಸಹ ಇಂಗ್ಲಿಷ್ ಬರ್ದಿರಾ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ದಿರೋರು ಅವ್ರ ಮಕ್ಕಳಿಗೆ ಇಂಗ್ಲಿಷ್ ಕಲ್ತ್ರೆ ಏನೋ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಅನ್ನೋ ಮೈಂಡ್ ಸೆಟ್. ತಪ್ಪನ್ನಕ್ಕಾಗಲ್ಲ, ಬಟ್ ಇದರಿಂದ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಆ ಕಲ್ಚರಲ್ ರೂಟ್ಸ್ ನ ಕಂಪ್ಲೀಟ್ ಆಗಿ ಬಿಟ್ಟು ಹೊರತುಪಡಿಸ್ಬಿಡ್ತಿದೆ. ಮತ್ತೆ ಇಂಗ್ಲಿಷ್ ಅನ್ನೋದು ಇವತ್ತಿನ ಜನರೇಷನ್ ಮಕ್ಕಳು ಆಟೋಮೆಟಿಕ್ ಆಗಿ ಕಲ್ತು ಬಿಡ್ತಾರೆ. ಅವ್ರು ಯೂಟ್ಯೂಬ್ ಆಗಲಿ ಅಥವಾ ಇವತ್ತಿರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದು ಆಟೋಮ್ಯಾಟಿಕ್. ನೀವು ಹೇಳ್ದಂಗೆ ಹಳೆ ಜನರೇಷನ್ಗೆ ಇಟ್ ವಾಸ್ ಎ ಸ್ಟ್ರಗಲ್. ಕನ್ನಡ ಕಲಿಯೋದು ಈಸಿ ಆಗ್ಬಿಟ್ಟಿತ್ತು, ಬಟ್ ಇಂಗ್ಲಿಷ್ ಕಲಿಯೋದು ಒಂದು ಸ್ಟ್ರಗಲ್ ಇತ್ತು. ಈಗ ಅದು ಉಲ್ಟಾ ಆಗ್ಬಿಟ್ಟಿದೆ. ಇವತ್ತು ಮಕ್ಕಳು ಇಂಗ್ಲಿಷ್ ಈಸಿಯಾಗಿ ಯೂಟ್ಯೂಬ್ ಅಲ್ಲಿ ಕಾರ್ಟೂನ್ಸ್ ಅದು ಇದು ನೋಡ್ಕೊಂಡು ಕಲ್ತು ಬಿಡ್ತಾರೆ. ಆದ್ರೆ ಕನ್ನಡ ಕಲ್ಸ್ಕೊಡೋರು ಯಾರು ಇಲ್ಲ.
ಹಂಗಾಗಿ ಏನಾಗ್ತಾ ಇದೆ, ಅವ್ರ ರೂಟ್ಸ್ನ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಬರೀ ಭಾಷೆ ಅಲ್ಲ, ನಮ್ಮ ಕಲ್ಚರ್, ನಾವು ಫೆಸ್ಟಿವಲ್ಸ್ನ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಯಾವ ಥರ ಆಚರಣೆ ಮಾಡ್ತೀವಿ, ಎಲ್ಲನೂ ಅದು ಮರ್ತೋಗ್ಬಿಟ್ಟಿದ್ದಾರೆ. ಮನೇಲಿ ಇವತ್ತಿನ ದಿನ, ಇವತ್ತು ನೀವು ನೋಡಿದ್ರೆ ರಜೆಗಳು ಬಂತು, ಹಬ್ಬಗಳು ಬಂತು ಅಂತ ಹೇಳಿದ್ರೆ ಎಲ್ಲರೂ ವೆಕೇಶನ್ಗೆ ಹೋಗ್ಬಿಡ್ತಾರೆ, ರೆಸಾರ್ಟ್ಸ್ ಹುಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಬ್ಬ ಆಚರಣೆ ಮಾಡೋರು ಯಾರೂ ಇಲ್ಲ. ಆ ಮಕ್ಕಳು ಆ ಆಚರಣೆಗಳು ನೋಡೇ ಇಲ್ಲ. ನಾವೇನು ನೋಡಿದ್ವು ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡೇ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಶಾಲೆಗಳಲ್ಲಿ ಅದೆಲ್ಲ ತರಬೇಕು. ದಿಸ್ ಇಸ್ ವಾಟ್ ವಿ ಆರ್ ಲೂಸಿಂಗ್ ಅಂತ ಅನ್ಸಕ್ಕೆ ಶುರು ಆಗಿತ್ತು ನನಗೆ 2016-17 ನಾನು ಅನ್ಕೊಂಡಾಗ. ಸೊ ಇದೊಂದು ಕಾರಣ, ನನಗೆ ಮೇನ್ ಕಾರಣ ಅನಿಸಿದ್ದು. ನಮ್ಮ ಮಕ್ಕಳಿಗೆ ನಾವು ಫೌಂಡೇಶನ್ ಕೊಡದೇ ಇದ್ರೆ ನಮ್ಮ ದೇಶಕ್ಕೆ ನೆಕ್ಸ್ಟ್ ಅವರೇ ಫ್ಯೂಚರ್ ಅಂತ ಹೇಳ್ತೀವಿ, ಬಟ್ ಅವ್ರಿಗೆ ನಾವು ರೈಟ್ ಫೌಂಡೇಶನ್ ಕೊಡ್ತಾ ಇಲ್ಲ. ಅವ್ರನ್ನೆಲ್ಲ ಕಳ್ಕೊಂಡು ಬರ್ತಾ ಇದ್ದಾರೆ, ಭಾಷೆಗಳಿತ್ತ ಬಿಟ್ಬಿಡ್ತಾ ಇದ್ದಾರೆ, ಸಂಸ್ಕೃತಿ ಬಿಟ್ಬಿಡ್ತಾ ಇದ್ದಾರೆ. ಇವನ್ನೆಲ್ಲ ಬಿಟ್ಬಿಟ್ಟಾಗ ಮುಂದೆ ಅವ್ರೊಂಥರ ಬೇರೆ ಥರ ಜನನೇ ಆಗ್ಬಿಡ್ತಾರೆ ದೊಡ್ಡವರಾದಾಗ. ಸೊ ನನಗೆ ಅವಾಗ ಅನ್ನಿಸ್ತು, ಸಣ್ಣ ಮಟ್ಟದಲ್ಲಾದರೂ ನಮ್ದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ಇದನ್ನ ಸರಿಪಡಿಸೋದ್ರಲ್ಲಿ. ಸೊ ಹಾಗಾಗಿ ನಾವು ಪ್ರತಿಯೊಂದು ಕರಿಕ್ಯುಲಮ್ ಬಿಲ್ಡ್ ಮಾಡಿದಾಗ ನೇಚರ್ ಕಡೆ ಸೆನ್ಸಿಟಿವ್ ಮಾಡಿದ್ವಿ ಅವ್ರನ್ನ. ಅವ್ರ ಕೈಯಲ್ಲಿ ತರಕಾರಿಗಳನ್ನ ಬೆಳೆಸ್ತೀವಿ ನಾವು ಶಾಲೆಗಳಲ್ಲಿ. ಕನ್ನಡ ಭಾಷೆನ ನಮ್ಮ ಕರಿಕ್ಯುಲಮ್ ಅಲ್ಲಿ ಹಾಕಿದ್ವಿ. ಇವತ್ತು UKG ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಮಗು ಎಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಬರೆಯುತ್ತೋ ಅಷ್ಟೇ ಚೆನ್ನಾಗಿ ಕನ್ನಡದಲ್ಲಿ ಬರೆಯುತ್ತೆ. ಸೊ ಆ ಥರದ್ದೊಂದು ಮಾಡಿದ್ದೀವಿ. ಎಲ್ಲ ಹಬ್ಬಗಳ ಆಚರಣೆ ಅದ್ಭುತವಾಗಿ ನಡೆಯುತ್ತೆ ಶಾಲೆಗಳಲ್ಲಿ. ಈಗ ಸಂಕ್ರಾಂತಿ ಅಂದರೆ ಕಬ್ಬುಗಳೆಲ್ಲ ತಂದು ಡೆಕೋರೇಟ್ ಮಾಡಿ, ಅದೇ ಥರ ನಾವು ಹೆಂಗೆ ಮಾಡಬೇಕು ಆಚರಣೆ ಆ ಥರ ನಡೆಯುತ್ತೆ. ಸೊ ಇದನ್ನೆಲ್ಲ ತಗೊಂಬಂದ್ವಿ ನಾವು. ಸ್ಟೇಜ್ ಕಂಡ್ರೆ ಭಯ ಇರಬಾರ್ದು ಮಕ್ಕಳಿಗೆ ಅಂತ ಒಂದು ಡೆಡಿಕೇಟೆಡ್ ಸ್ಟೇಜ್ ಏರಿಯಾ ಅಂತ ಮಾಡಿದ್ದೀವಿ ಪ್ರತಿ ಶಾಲೆಯಲ್ಲೂ. ಸೊ ಅದನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ಸ್ಟೇಜ್ಗೆ ಅನ್ನೋ ಒಂದು ಪ್ಯಾಟರ್ನ್ ಇದೆ. ಸೊ ದಟ್ ಆ ಚಿಕ್ಕ ವಯಸ್ಸಲ್ಲೇ ಸ್ಟೇಜ್ ಫಿಯರ್ ಅನ್ನೋದು ಬರೋ ಬದಲು ಸ್ಟೇಜ್ ಇಸ್ ಫನ್ ಅಂತ ಬಂದ್ಬಿಡ್ಲಿ ಅಂತ ಮನಸ್ಸಲ್ಲಿ. ಸೊ ಇದು ನಮ್ಮ ಪ್ರಯತ್ನ. ಇನ್ನೊಂದು ನಾನು ಕಾಮನ್ ಆಗಿ ಅಬ್ಸರ್ವ್ ಮಾಡೋದು ಈ ಪ್ರೀ ಸ್ಕೂಲ್ ಇದರಲ್ಲಿ ತುಂಬಾ ಪ್ರೀ ಸ್ಕೂಲ್ಸ್ FOFO ಮಾಡೆಲ್ ಅಲ್ಲಿ ಆಪರೇಟ್ ಆಗುತ್ತೆ. ಅಂದ್ರೆ ಫ್ರಾಂಚೈಸಿ ಓನ್ಡ್, ಫ್ರಾಂಚೈಸಿ ಆಪರೇಟೆಡ್ ಸ್ಪೇಸ್ ಅಲ್ಲಿ ವರ್ಕ್ ಆಗುತ್ತೆ. ಬಿಕಾಸ್ ಆ ಮಾಡೆಲ್ ಅಲ್ಲೇ ಅವ್ರು ಸ್ಕೇಲ್ ಮಾಡಕ್ ಸಾಧ್ಯ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರೋಂಥವ್ರು ಈಸಿಯಾಗಿ ಒಂದು 500-600 ಆರ್ ಇನ್ ಎಕ್ಸಸ್ ಆಫ್ ದಟ್ ಫ್ರಾಂಚೈಸೀಸ್ ಇರೋಂಥವ್ರು FOFO ಮಾಡೆಲ್ ಅಲ್ಲಿ ಆಪರೇಟ್ ಮಾಡ್ತಾರೆ. ಬಟ್ ನೀವು ಯು ವೆಂಟ್ ಫಾರ್ ಅ FOCO ಮಾಡೆಲ್. ಹೌದು, ಫ್ರಾಂಚೈಸಿ ಓನ್ ಕಂಪನಿ ಆಪರೇಟೆಡ್ ಮಾಡೆಲ್. ನಿಮ್ಗೆ ಬಿಸ್ನೆಸ್ ವೈಸ್ ಇದು ಸ್ವಲ್ಪ ಫಾಲ್ಟಿ ಅನ್ನಿಸ್ಲಿಲ್ವಾ ಇದು? ಸರ್ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ ದುಡ್ಡು ಅಂತ ಅಷ್ಟೇ ನೋಡಕ್ಕಾಗಲ್ಲ. ನನಗೆ ಇಲ್ಲೋ ಒಂದ್ ಕಡೆ ಐ ಗೆಟ್ ದಟ್ ಕಿಕ್ ಅಂತ ಹೇಳ್ಬೋದು. ನನ್ನಿಂದ ಒಂದು ಒಳ್ಳೆ ಮಕ್ಕಳು ಸೃಷ್ಟಿ ಆಗ್ತಾ ಇದಾರೆ, ಅವ್ರಿಗೆ ವಿ ಆರ್ ಫೀಡಿಂಗ್ ದಿ ರೈಟ್ ಥಿಂಗ್ಸ್ ಆ ಏಜ್ ಅಲ್ಲಿ ಅಂತ. ಸೊ ಹಂಗ್ ನೋಡಿದಾಗ ಆ ತೃಪ್ತಿನೂ ಇಂಪಾರ್ಟೆಂಟ್. ನನಗೆ ಬರೀ ಹಣ ಗಳಿಸೋದ್ರಲ್ಲಿ ತೃಪ್ತಿ ಅಂತ ಅನ್ಸಲ್ಲ. ನಾನು ಮಾಡ್ತಿರೋ ಕೆಲಸದಲ್ಲಿ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಚೇಂಜ್ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಹಾಗಾಗಿ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಪ್ರಾಪರ್ ಟೀಮ್ ಅನ್ನ ಬಿಲ್ಡ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ತಗೊಂಡು ಹೋಗೋಣ ಅಂತ ಹೇಳಿ FOCO ಮಾಡೆಲ್ ಮಾಡಿದ್ವಿ. ಸೊ ಇವತ್ತು ನಮ್ದು ಸೆಂಟರ್ಸ್ ಎಲ್ಲ ನೀವು ನೋಡಿದ್ರೆ ಒಂದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ. ಇವತ್ತು ಏನ್ ಪಾಠ ಆಗುತ್ತೋ ಪೇಜ್ ನಂಬರ್ ಸಹ ಪೇಜ್ ನಂಬರ್ 3, ಪೇಜ್ ನಂಬರ್ 5, ಒಂದು 10 ಗಂಟೆ 11 ಗಂಟೆ LKG ಕ್ಲಾಸಿಗೆ ಪಾಠ ಆಗ್ಬೇಕು ಅಂದ್ರೆ 22 ಶಾಲೆಗಳು ಅದೇ ಪೇಜ್ ನಂಬರ್ಸ್ ಮಾಡ್ತಿರುತ್ತೆ. ಅಷ್ಟರ ಮಟ್ಟಿಗೆ ನಾವು ಯೂನಿಫಾರ್ಮಿಟಿ ತಂದಿದ್ದೀವಿ. ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ಡ್. ಒಂದು ಪೇರೆಂಟ್ ಟೀಚರ್ ಮೀಟಿಂಗು ಯಾರು ಯಾವಾಗನ ಮಾಡ್ಕೊಳ್ಳಿ ಆ ಥರ ಇಲ್ಲ. ಡೇಟ್ಸ್ಗೆ ಕ್ಯಾಲೆಂಡರ್ ಎಲ್ಲ ನಮ್ದು ಪ್ಲಾನ್ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ಕಡೆಯಿಂದ ಅಲ್ಲಿ ಇರಬೇಕು PTMಗೆ ಅಂತ. ಸೊ ನಮ್ಮ ಒಂದು ಬ್ರ್ಯಾಂಡ್ ಕಡೆಯಿಂದನೂ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಏನಿರುತ್ತೆ ಅಲ್ಲಿನ ಫ್ರಾಂಚೈಸ್ ಟೀಮ್ ಜೊತೆ ಇರಬೇಕು ಅಲ್ಲಿ ಅಂತ. ಸೊ ನಾವೇ ನಡೆಸ್ಕೊಡ್ತೀವಿ. ಮೊದಲನೇ ವರ್ಷ ಆಯ್ತು ಅಂದ್ರೆ 100% ನಮ್ಮ ಟೀಮೇ PTM ಮಾಡೋದು. ಫ್ರಾಂಚೈಸ್ ಟೀಮ್ ಬಂದು ಜಸ್ಟ್ ನೋಡ್ಕೊಳ್ತಾ ಇರ್ತಾರೆ ಅಷ್ಟೇ, ಹೆಂಗಾಗತ್ತಿದು ಅಂತ. ಅಷ್ಟರ ಮಟ್ಟಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದೀವಿ. ಸೊ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ನಾವು ಮಾಡಿದ್ದು. ಅದರಲ್ಲಿ ನಾವು ಕಮರ್ಷಿಯಲಿ ನೋಡೋಕ್ಕಾಗಲ್ಲ. ಇವಾಗ ನಾನು ಬರೀ FOFO ಅಂತ ಹೋಗಿದ್ದಿದ್ರೆ ನಾನು ಬ್ರ್ಯಾಂಡ್ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಇಷ್ಟೊಂದು 100-150 ಸೆಂಟರ್ ಮಾಡಿ. ಟಿಪಿಕಲಿ ಏನಾಗುತ್ತೆ ಸರ್ ಅಂದ್ರೆ ಈಗ ನಾನೊಂದು ಫ್ರಾಂಚೈಸಿ ತಗೋತೀವಿ FOFO ಮಾಡೆಲ್ ಅಲ್ಲಿ ಅಂತ, ಅವ್ರದ್ದೊಂದು ಗೈಡ್ ಲೈನ್ಸ್ ತರ ಏನಾದ್ರು ಬರುತ್ತಲ್ವಾ? ಬರುತ್ತೆ ಗೈಡ್ ಲೈನ್ಸ್. ಏನೇನು ಕೊಡ್ತಾರೆ ಯೂಶಲಿ ಟಿಪಿಕಲಿ ಒಂದು ಫ್ರಾಂಚೈಸಿ ನಾನು ತಗೊಂಡ್ರೆ? ಅಂದ್ರೆ ಜಸ್ಟ್ ಟು ಡೂ ಡಿಫ್ರೆನ್ಸ್ ಬಿಟ್ವೀನ್ ಒಂದು ಬ್ರ್ಯಾಂಡ್ ಕೊಡ್ತಾರೆ, ನಮ್ದೊಂದು ಬ್ರ್ಯಾಂಡ್ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಏನಾಗುತ್ತೆ, ಅವ್ರದ್ದೊಂದು ಒಂದು ಸೆಟಪ್ಗೆ ಅಂದ್ರೆ ನೀವು ಹೆಂಗ್ ಪ್ರೀ ಸ್ಕೂಲ್ ಸೆಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್ ಕೊಡ್ತಾರೆ. ಈ ತರ ಇರಬೇಕು ಅಂತ. ಗೈಡ್ ಲೈನ್ಸ್ ಹೆಂಗೆ ಎನ್ಫೋರ್ಸ್ ಮಾಡ್ತಾರೆ? ಏನ್ ಮಾಡ್ತಾರೆ ಅಂದ್ರೆ ವೆಂಡರ್ಸ್ನ ನೀವೇ ಚೂಸ್ ಮಾಡ್ಕೋಬಹುದು ಅಂತ ಬಿಟ್ಬಿಡ್ತಾರೆ. ವೆಂಡರ್ಸು ಸೆಲೆಕ್ಟೆಡ್ ವೆಂಡರ್ಸ್ ಅಲ್ಲ. ಇಲ್ಲ, ನಿಮ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ ನಮಗೆ ಹೇಳಿ, ನಮ್ಮ ಹತ್ರ ಯಾರನ್ನ ಇದ್ರೆ ನಿಮ್ಗೆ ಹೇಳ್ತೀವಿ ಅಂತಾರೆ. ಬಿಟ್ರೆ ಇಡೀ ಸೆಟಪ್ನ ಬ್ರ್ಯಾಂಡ್ ಮಾಡ್ಕೊಡೋವಂಥದ್ದು ನಾನು ಇದುವರೆಗೂ ಅಂತೂ ನೋಡಿಲ್ಲ ಇಂಡಿಯಾಲಿ. ಅದನ್ನ ಇರ್ಬೋದೇನೋ, ನನ್ನ ಗಮನಕ್ಕಂತೂ ಇಷ್ಟು ವರ್ಷದಲ್ಲಿ ಬಂದಿಲ್ಲ. ಸೊ ಏನಾಗುತ್ತೆ, ಗೈಡ್ ಲೈನ್ಸ್ ಕೊಟ್ಟು ನೀವು ಅವ್ರಿಗೆ ಮಾಡಿ ಅಂತ ಬಿಟ್ಟಾಗ ಅವ್ರಿಗೆ ಎಕ್ಸ್ಪರ್ಟೀಸ್ ಇದ್ರೆ ಚೆನ್ನಾಗಿ ಮಾಡ್ತಾರೆ. ಸಪೋಸ್ ಅವ್ರಿಗೆ ಗೊತ್ತೇ ಇಲ್ಲ ಪ್ರೀ ಸ್ಕೂಲಿಂಗ್ ಮೊದಲನೇ ಸತಿ ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೆ ಮಿಸ್ಟೇಕ್ಸ್ ಅಷ್ಟೇ ಅಲ್ಲ, ನೀವು ನೋಡಿದ್ರೆ ಸೆಟಪ್ ಕೂಡ ಫ್ರಾಂಚೈಸ್ ತಗೊಂಡ್ ಮಾಡ್ತಿರೋವಾಗ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ಮಿನಿಮಮ್ 30 to 60 days ತಗೊಳ್ತಾರೆ. ನಾನು ಒಂದು ಬ್ರ್ಯಾಂಡ್ ಒಂದು ಫ್ರಾಂಚೈಸ್ ಹತ್ರ ಹೋದ ವರ್ಷ ಮಾತಾಡಿಸಿದಾಗ ಟೇಕನ್ 5 months ಫಾರ್ ಸೆಟಪ್. 5 ತಿಂಗಳು. ಯಾಕಂದ್ರೆ ಅದು ಗೊತ್ತಿಲ್ಲ ಹೇಗ್ ಮಾಡ್ಬೇಕಂತ.
ವೆಂಡರ್ನ ಹುಡ್ಕೊಂಬಂದ್ರು, ಆ ವೆಂಡರ್ ಸರಿಗೆ ಮಾಡ್ಲಿಲ್ಲ, ಮತ್ತೆ ಇನ್ನೊಂದು ವೆಂಡರ್ ಹತ್ರ ಹೋಗೋದು, ಅದಾದ್ಮೇಲೆ ಬ್ರ್ಯಾಂಡ್ ಅನ್ನು ಕರ್ಸಿ ನೋಡಿದಾಗ ಬ್ರ್ಯಾಂಡ್ ಇಸ್ ಸೇಯಿಂಗ್ ಇಟ್ ಇಸ್ ನಾಟ್ ರೈಟ್, ತಿರ್ಗಾ ಚೇಂಜ್ ಮಾಡಿ ಅಂತ 5 ತಿಂಗಳು ಬಾಡಿಗೆ. ಸೊ ಇಟ್ ಬಿಕಾಸ್ ಅಟ್ ಲೀಸ್ಟ್ ಬ್ರ್ಯಾಂಡ್ ಓನರ್ಶಿಪ್ ಏನು ಇಲ್ಲ ಇದರಲ್ಲಿ. ಅಂದ್ರೆ ನನ್ನ ಹೆಸರು ಕೊಟ್ಟೆ ಅನ್ನೋದು ಹೆಸರು ಕೊಟ್ಟೆ ಕರಿಕ್ಯುಲಮ್ ಬುಕ್ಸ್ ಕಳಿಸ್ತೀನಿ. ಸಾಮಾನ್ಯವಾಗಿ ಮೋಸ್ಟ್ ಆಫ್ ದೆಮ್ ದೇ ಡೂ ದಿಸ್. ಸೊ ಇವಾಗ ನಂದೊಂದು ಬುಕ್ಸ್ ಕೊಟ್ಬಿಡ್ತೀನಿ, ನಂದೊಂದು ಕರಿಕ್ಯುಲಮ್ ಮಾಡ್ಬಿಟ್ಟಿದ್ದೀವಿ, ನಾವು ಗೈಡ್ಲೈನ್ಸ್ ಕೊಡ್ತೀವಿ, ಟ್ರೈನಿಂಗ್ ಕ್ಯಾಲೆಂಡರ್ ಇರುತ್ತೆ, ಅವಾಗ ನಿಮ್ಮ ಟೀಚರ್ಸ್ನ ಕಳಿಸಿ ಅಂತ. ಬಟ್ ಟ್ರೈನಿಂಗ್ ಕ್ಯಾಲೆಂಡರ್ ಪ್ರಕಾರ ನಾವು ಕಳ್ಸೋದಕ್ಕೆ ಒಂದೊಂದ್ಸಲ ವರ್ಷದ ಮಧ್ಯದಲ್ಲಿ ಯಾರೋ ಟೀಚರ್ ಬಿಟ್ಟಿರ್ತಾರೆ, ಅವಾಗ ನೀವು ಸಡನ್ ಆಗಿ ಅವ್ರಿಗೆ ಹೇಳ್ಕೊಟ್ಬಿಟ್ಟೇನೆ ಪಾಠಕ್ಕೆ ಬಿಡ್ಬೇಕಾಗತ್ತೆ. ಬಟ್ ಅದು ಅಡಾಕ್ ಆಗಿ ಮಾಡೋದು ಕಷ್ಟ, ಯಾಕಂದ್ರೆ ಇವರೆಲ್ಲ ಕ್ಯಾಲೆಂಡರ್ ಪ್ರಕಾರ ಹೋಗ್ತಾರೆ, ಯಾವುದೇ ಓನ್ ಸಿಸ್ಟಮ್ಸ್ ಅನ್ನೋ ಥರ. ಸೊ ಇದೆಲ್ಲ ಸ್ವಲ್ಪ ಲೂಪ್ ಹೋಲ್ಸ್ ವೆನ್ ಯು ಗೋ ಟು ಅ ವೆರಿ ಬಿಗ್ ಬ್ರ್ಯಾಂಡ್. ಬಟ್ ನಾವು ರೀಜನಲ್ ಪ್ಲೇಯರ್ ಆಗಿ ನಾವೇ ಫೋಕೋ ಅಂತ ಮಾಡಿದಾಗ, ಅಂದ್ರೆ ಆಪರೇಷನ್ಸ್ ನಾವು ನಿಮಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ಅಂದಾಗ, ದೆನ್ ವಾಟ್ ಹ್ಯಾಪನ್ಸ್, ನಾವು ಸೆಟಪ್ ನಾವೇ ಮಾಡ್ತೀವಿ, ಜಾಗ ಹುಡ್ಕೋದು ನಾವೇ ಹುಡ್ಕೊಟ್ಟಿದೀವಿ ಇವತ್ತೆಲ್ಲ ಫ್ರಾಂಚೈಸ್ಗಳು. ಯಾಕಂದ್ರೆ ಯಾವ ತರ ಜಾಗ ಬೇಕು, ಸೇಫ್ ಆಗಿರ್ಬೇಕು, ಆಡಕ್ಕೆ ಒಂದು ಸ್ಪೇಸ್ ಇರಬೇಕು, ವೆಂಟಿಲೇಷನ್ ಇರಬೇಕು, ಇದನ್ನೆಲ್ಲ ನಾವು ನೋಡಿ ನಾವು ಒಂದು ಜಾಗ ಫೈನಲ್ ಮಾಡಿ ದೆನ್ ಆ ಜಾಗ ಆಫರ್ ಮಾಡಿ ಫ್ರಾಂಚೈಸ್ಗೆ, ಅದಾದ್ಮೇಲೆ ಸೆಟಪ್ ಕೂಡ ನಾವೇ ಮಾಡಿ ಈ ತರ ಮಾಡ್ತೀವಿ. ಬಟ್ ಅದೇ ದೊಡ್ಡ ಬ್ರ್ಯಾಂಡ್ಸ್ ಅಲ್ಲಿ ಇದೆ ಕಾಂಡ್ ಡೂ ಇಟ್. ಅದಕ್ಕೆ ಅವರು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗೋದು. ಈಗ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ 2 ವರ್ಷದಲ್ಲಿ 350 ಸೆಂಟರ್ ಆಗಿದೆ ಅಂತ ಒಂದು ನ್ಯಾಷನಲ್ ಬ್ರ್ಯಾಂಡ್ ಅವ್ರು ಹೇಳಿದ್ರು. ಹೇಗಾಯ್ತು 350 ಸೆಂಟರ್? ಇವರೇ ಸೆಟಪ್ ಮಾಡಿ, ಇವರೇ ಎಲ್ಲ ಜಾಗ ಹುಡುಕಿ ಮಾಡೋ ಹೋಗಿದ್ರೆ 150 ಆಗ್ತಿರ್ಲಿಲ್ಲ. ಈಗ ನಾನು ಕೂಡ ಬರೀ ಬ್ರ್ಯಾಂಡ್ ಕೊಡ್ತೀನಿ, ಕರಿಕ್ಯುಲಮ್ ಕೊಡ್ತೀನಿ ಅಂದ್ರೆ ಅಸ್ಸಾಮಲ್ಲಿ ಬೇಕಾದ್ರೂ ತೆಗಿಬೋದು, ಯಾಕಂದ್ರೆ ನಾನು ಹಿಂಗೂ ನೋಡ್ಕೊಳ್ಳಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನನಗೆ ನನ್ನ ಫ್ರಾಂಚೈಸ್ ಫೀಸ್ ಬಂತು ಅಂತ ಮಾಡ್ಬೋದು, 350 500 ಬೇಕಾದ್ರೂ ಮಾಡ್ಬೋದು, ನಮಗಿರೋ ಕಾಂಟ್ಯಾಕ್ಟ್ಸ್ಗೆ ನಮ್ ಇದಕ್ಕೆ ಮಾಡ್ಬೋದು. ಬಟ್ ದಟ್ಸ್ ನಾಟ್ ದಿ ಪರ್ಪಸ್ ಅಲ್ಲ. ದಿ ಪರ್ಪಸ್ ಇಸ್ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಐ ಶುಡ್ ಡೂ ಇಟ್ ಸೇಫ್ ಆಗಿರ್ಬೇಕು, ಮಕ್ಕಳಿಗೆ ಆ ಜಾಗ ಕರೆಕ್ಟ್ ಆಗಿರ್ಬೇಕು ಮಕ್ಕಳಿಗೋಸ್ಕರ. ದೆನ್ ಐ ಶುಡ್ ಆಲ್ಸೋ ಹ್ಯಾಂಡಲ್ ದಿ ಆಪರೇಷನ್ಸ್, ಏನು ತಪ್ಪಾಗಬಾರ್ದು, ಮಗುಗೆ ಏನ್ ಫೀಡ್ ಮಾಡ್ತಾ ಇದೀವಿ, ಏನ್ ಪಾಠ ಮಾಡ್ತಾ ಇದೀವಿ, ಪ್ರತಿಯೊಂದು ಫೀಡ್ ಅಂದ್ರೆ ಫೀಡ್ ಟು ದಿ ಮೈಂಡ್, ಅದು ಕರೆಕ್ಟ್ ಆಗಿರ್ಬೇಕು ಅಂತ. ಸೊ ಹಂಗಾಗಿ ನಾವು ಪರ್ಟಿಕ್ಯುಲರ್ ಇರೋದ್ರಿಂದ ಆರ್ಗ್ಯಾನಿಕ್ ಆಗಿ ಗ್ರೋ ಆಗ್ತಾ ಇದೀವಿ, ನಿಧಾನಕ್ಕೆ ಗ್ರೋ ಆಗ್ತಾ ಇದೀವಿ, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸರ್, ಆಟಮ್ ಲೀವ್ಸ್ ಅನ್ನೋ ಹೆಸರು, ಇದ್ರ ಹಿಂದೆ ಇರುವಂತ ಮರ್ಮ ಹೇಳಿ. ಸೊ ಆಟಮ್ ಲೀವ್ಸ್ ನೀವು ನೋಡಿದ್ರೆ ಬಹಳ ಕಲರ್ಫುಲ್ ಲೀವ್ಸ್, ಆರೆಂಜ್, ಯೆಲ್ಲೋ, ಈ ತರ. ಕೆಲವು ದೇಶಗಳಲ್ಲಿ ಆಟಮ್ ಸೀಸನ್ ಅಲ್ಲೇ ಹೋಗ್ತಾರೆ ಟೂರಿಸ್ಟ್ ಡೆಸ್ಟಿನೇಷನ್ ನೋಡ್ಕೊಂಬರಕ್ಕೆ ಅಂತ, ಯಾಕಂದ್ರೆ ಫುಲ್ ರಸ್ತೆ ಎಲ್ಲ ಲೀವ್ಸ್ ಬಿದ್ದಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಅಂತ. ಸೊ ನಮ್ಮ ಮಕ್ಕಳು ಅಷ್ಟೇ ಕಲರ್ಫುಲ್ ಅಲ್ಲ ಅಂತ ನಮಗೆ ಆ ತರ ಕಲರ್ಫುಲ್ ಆಗಿದ್ದಾರೆ ಮಕ್ಕಳೆಲ್ಲ, ಬಹಳ ಕಲರ್ಸ್ಫುಲ್. ಇನ್ನೊಂದೇನಂದ್ರೆ ಇದು ಯಾವುದೇ ಒಂದು ರೆಂಬೆಗೆ ಅಟ್ಯಾಚ್ ಆಗಿರಲ್ಲ, ಎಲ್ಲ ಅದು ಫ್ರೀ ಫ್ಲೋಯಿಂಗ್ ಲೀವ್ಸ್ ಇದೆಲ್ಲ. ಮಕ್ಕಳು ಅದೇ ತರನೇ ಜಜ್ಮೆಂಟಲ್ ಇಲ್ಲ, ಬಹಳ ಇನ್ನೋಸೆಂಟು, ಫ್ರೀ ಫ್ಲೋಯಿಂಗ್, ಅವ್ರ ಥಾಟ್ ಕೂಡ ಫ್ರೀ ಫ್ಲೋಯಿಂಗು. ಮೂರನೇದು, ಈ ಆಟಮ್ ಲೀವ್ಸ್ ನ ಕ್ರಾಫ್ಟ್ಸ್ ಯೂಸ್ ಮಾಡ್ತಾರೆ, ಏನಾದ್ರು ಒಂದು ಒಳ್ಳೆ ಕ್ರಾಫ್ಟ್ ಮಾಡಕ್ಕೆ ಅಂತ. ಮಕ್ಕಳನ್ನು ಯು ಕ್ಯಾನ್ ಕ್ರಾಫ್ಟ್ ದಮ್ ಇಂಟು ವಾಟ್ ಎವರ್ ಯು ವಾಂಟ್. ಸೊ ಹಂಗಾಗಿ ನಾವು ಆಟಮ್ ಲೀವ್ಸ್ ಅಂತ ಮಾಡಿದ್ವಿ. ನಮ್ ಲೋಗೋ ನೀವು ನೋಡಿದ್ರೆ ಅದೇ ಎಲೆಗಳಿಂದ ಪಕ್ಷಿಗಳ ತರ ಮಾಡಿದೀವಿ ನಾವು ಆ ಲೋಗೋನ. ಸೊ ಅದರ ಅರ್ಥ ಏನಂದ್ರೆ, ಈ ಮಕ್ಕಳು ಏನ್ ಆಟಮ್ ಲೀವ್ಸ್ ಮಕ್ಕಳಿದ್ದಾರೆ, ಅವ್ರಿಗೆ ನೀವು ಕರೆಕ್ಟ್ ಆಗಿ ವಿಂಗ್ಸ್ ಕೊಟ್ರೆ ಕ್ಯಾನ್ ರಿಯಲಿ ಬಿಕಮ್ ವೆರಿ ಬಿಗ್ ಅಂಡ್ ದೇ ಕ್ಯಾನ್ ಫ್ಲೈ ಅಂತ. ಹಾಗಾಗಿ ಆ ಲೋಗೋನು ಅದೇ ತರನೇ ಮಾಡಿದ್ವಿ ನಾವು. ಅದು ಆಟಮ್ ಲೀವ್ಸ್ ಅಂದ್ರೆ 2017 ಅಲ್ಲಿ ಶುರು ಮಾಡಿದ್ದು. ಹೌದು. ಪ್ಯಾಂಡಮಿಕ್ ಟೈಮ್ ಡೀಲ್ ಮಾಡಿದ್ರಿ ಸರ್? ಬಹಳ ಕಷ್ಟ ಆಯ್ತು, ಯಾಕಂದ್ರೆ ಆನ್ಲೈನ್ ಕ್ಲಾಸಸ್ ನಮ್ಮ ಮಕ್ಕಳಿಗೆ ತುಂಬಾ ಕಷ್ಟ, ತುಂಬಾ ಪುಟಾಣಿಗಳು. ಟ್ರೈ ಮಾಡಿದ್ವಿ, ಅದನ್ನು ಇಲ್ಲ ಅಂತಿಲ್ಲ, ಬಟ್ ತುಂಬಾ ಕಷ್ಟ ಆಯ್ತು. 2 ವರ್ಷದಲ್ಲಿ ನಮ್ದು 6 ಸೆಂಟರ್ ಇತ್ತು ಅಷ್ಟೊತ್ತಿಗೆ, ಪ್ಯಾಂಡಮಿಕ್ ಬರೋ ಅಷ್ಟೊತ್ತಿಗೆ 6 ಸೆಂಟರ್ನ ಆನ್ಲೈನ್ ಮಾಡಿ ಎಲ್ಲ ಆಯ್ತು. ಬಟ್ ವಿ ಲಾಸ್ಟ್ ಆಲ್ ದಿ ಸೆಂಟರ್ಸ್ ಬೈ ದಿ ಟೈಮ್ ಪ್ಯಾಂಡಮಿಕ್ ಎಂಡ್ ಆಗೋ ಅಷ್ಟೊತ್ತಿಗೆ. 2022 ವಾಪಸ್ ಬಂದಾಗ ನಮ್ಮ ಹತ್ರ ಯಾವ ಸೆಂಟರ್ಸ್ ಇರಲಿಲ್ಲ, ಮತ್ತೆ 1ರಿಂದ ಶುರು ಮಾಡಿದ್ವಿ. 2022ರಿಂದ 25ಕ್ಕೆ ಇವಾಗ 22 ಸೆಂಟರ್ ಆಗಿದೆ ಬೆಂಗಳೂರಲ್ಲಿ. ಅಮೇಸಿಂಗ್ ಜರ್ನಿ. ಅಂದ್ರೆ ಪ್ಯಾಂಡಮಿಕ್ ಎಲ್ಲರಿಗೂ ಹೊಡ್ತಾ. ಹೌದು. ಬಟ್ ಎಸ್ಪೆಷಲಿ ಈ ಸೆಗ್ಮೆಂಟ್, ಈ ಪ್ರೀ ಸ್ಕೂಲ್ ಸೆಗ್ಮೆಂಟ್ ಅಂತೂ ತುಂಬಾ ತುಂಬಾ ಕಷ್ಟ. ಅಂದ್ರೆ ಪೇರೆಂಟ್ಸ್ ಕೂಡ ಒಂಥರ ಇಲ್ಯೂಷನ್ ಆಗೋಗಿತ್ತು. ನನಗೆ ಪರ್ಸನಲಿ ಅಂದ್ರೆ 2021 ಅಲ್ಲಿ ಐ ಹ್ಯಾಡ್ ಸೀರಿಯಸ್ಲಿ ಥಾಟ್ ಆಫ್ ಹೋಮ್ ಸ್ಕೂಲಿಂಗ್. ಅಂದ್ರೆ ನಮಗೆ ಕ್ಲಾರಿಟಿ ಇರಲಿಲ್ಲ, ಇನ್ನೆಷ್ಟು ವರ್ಷ ಇದೇ ತರ ಇರುತ್ತೆ, ಈ ರೋಗ ಇನ್ನೆಷ್ಟು ವರ್ಷ ಇರಬಹುದು, ಅದೇ ಆಗಿದ್ದು. ಅಂದ್ರೆ ನಮಗೆ ಕ್ಲಾರಿಟಿ ಇರಲಿಲ್ಲ. ಏನಾಯ್ತು, 2020 ಫಸ್ಟ್ ವೇವ್ ನ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬಿಟ್ವಿ. ಹೌದು, ಲಾಕ್ಡೌನ್ ಆಯ್ತು, ಜಾಸ್ತಿ ಜನ ಸಾಯ್ಲಿಲ್ಲ. ಸೊ ಸೆಕೆಂಡ್ ವೇವ್ಗೆ ವಿ ಆರ್ ನಾಟ್ ಪ್ರಿಪೇರ್ಡ್. ಸೆಕೆಂಡ್ ವೇವ್ ಆದಾಗ ಒಂಥರ ರಿಯಲೈಸೇಷನ್, ಎಷ್ಟು ಜನ ಸತ್ತೋದು. ಅವಾಗ ನಮ್ಗೇನಾಯ್ತು, ನನಗೆ ಒಂಥರ ಡಿಸಲ್ಯೂಷನ್ ಆಗೋಗಿತ್ತು. ಅಂದ್ರೆ ನಿಜವಾಗ್ಲೂ ಇದು ಮಾಮೂಲಿ ಆಗ್ತೀವ ನಾವು, ಮತ್ತೆ ವಿಲ್ ವಿ ಗೋ ಬ್ಯಾಕ್ ಟು ನಾರ್ಮಲ್? ಮತ್ತೆ ಈ ರೋಗದ ಜೊತೆಗೆ ನಮ್ ಜೀವನ ಮಾಡೋದ್ ನಾವು ಕಲ್ತ್ಕೊಳ್ತೀವ, ರೆಸಿಸ್ಟೆನ್ಸ್ ಬರುತ್ತಾ, ಅದು ಮಕ್ಕಳಿಗೆ ಎಸ್ಪೆಷಲಿ. ನಾನು ಸೀರಿಯಸ್ ಆಗಿ ಐ ಥಿಂಕ್ ಅವಾಗ ಈ ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ಅಪ್ಗಳು ತುಂಬಾ ಆಯ್ತು. ಮತ್ತೆ ಪೇರೆಂಟ್ಸ್ಗೂ ನೀವು ಹೇಳ್ದಂಗೆ ಯಾವಾಗ ಶುರು ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ನಮ್ಗೇನು ಗೈಡ್ಲೈನ್ಸ್ ಬರಲಿಲ್ಲ. ಎಸ್ಪೆಷಲಿ ಪ್ರೀ ಸ್ಕೂಲಿಂಗ್ ಇದಕ್ಕೆ ಸ್ಕೂಲ್ಸ್ಗನ ಹೇಳಕ್ ಶುರು ಮಾಡಿದ್ರು, ಈ ತರ ಶುರು ಆಗತ್ತೆ ಇವಾಗ ಅಂತ. ನಮಗ್ ಬರಲೇ ಇಲ್ಲ, ಯಾಕಂದ್ರೆ ಅವ್ರಿಗೂ ಭಯ,
ತುಂಬಾ ಸಣ್ಣ ಮಕ್ಕಳು ಸ್ಕೂಲ್ ಶುರು ಮಾಡಿಸ್ಬಿಟ್ಟು ಆಮೇಲೆ ಏನಾದ್ರು ಆಗ್ಬಿಟ್ರೆ ಮತ್ತೆ ಗೌರ್ಮೆಂಟ್ಗೂ ತಲೆನೋವಾಗುತ್ತೆ ಅಂತ ಯಾರು ಏನೋ ಒಂದು ನಿರ್ಧಾರ ಅಂತಾನೆ ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ರೀಸ್ಟಾರ್ಟ್ ಮಾಡಿದಾಗ ನಾವಾಗ್ಲೇ ಧೈರ್ಯ ತಗೊಂಡು ಶುರು ಮಾಡಿದ್ದೆ ಬಿಟ್ರೆ ನಮ್ಗೆ ಯಾವ ಗೌರ್ಮೆಂಟ್ ಗೈಡ್ಲೈನ್ಸು ಬರಲಿಲ್ಲ, ನೀವು ಶುರು ಮಾಡ್ಬೋದು ಅಂತ ಯಾರು ಹೇಳಲಿಲ್ಲ. ಆ ಥರ ಇತ್ತು, ಅಷ್ಟು ಸೆನ್ಸಿಟಿವ್ ಇಂಡಸ್ಟ್ರಿ ಇತ್ತು. ಈ ಟೈಮಲ್ಲಿ ಏನಾಯ್ತು, ಎಷ್ಟೋ ಜನ ಫ್ರಾಂಚೈಸ್ ಪಾರ್ಟ್ನರ್ಸು, ಎಷ್ಟೋ ಬ್ರ್ಯಾಂಡ್ಸ್ ನಮ್ದೊಬ್ರದೇ ಅಲ್ಲ, ಇಂಡೆಫಿನೆಟ್ ಆಗಿ ಹೋಗ್ಬಿಡುತ್ತೇನೋ, ಎಷ್ಟು ದಿನ ಅಂತ ನಾವು ಬಾಡಿಗೆ ಕೊಟ್ಕೊಂಡಿರೋದು ಅಂತ ಹೇಳಿ ಅವ್ರವ್ರ ಜಾಗನ ಮುಚ್ಚಿಬಿಟ್ರು. ವಾಪಸ್ ಬರೋ ಅಷ್ಟೊತ್ತಿಗೆ ಜಾಗಗಳೇ ಇರಲಿಲ್ಲ ನಮ್ದು. ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ಟೋಗಿತ್ತು ಪ್ರಾಪರ್ಟೀಸು, ಬೇರೆ ಇವರು ಯಾರೋ ತೊಗೊಂಡು ಹೋಗಿದ್ರು. ಸೊ ಹಂಗಾಗಿ ಏನಾಯ್ತು, ಆ ಜಾಗನೇ ಹೋಗ್ಬಿಟ್ಟಾಗ, ಸ್ಟಾಫೇ ಇಲ್ಲದೆ ಇದ್ದಾಗ ರೀಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಈ ಸಮಸ್ಯೆ ಬಂತು ನಮಗೆ. ಆಟಮ್ ಲೀವ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಒಂದು ತುಂಬ ಸ್ಟ್ಯಾಂಡ್ ಔಟ್ ಆಗೋದು ಏನು ಅಂತಂದ್ರೆ, ಈ ಒಂಥರ ಒಂದು ಅಸೆಂಬ್ಲಿ ಲೈನ್ ಕ್ರಿಯೇಟ್ ಮಾಡಿದ್ರು. ಅಸೆಂಬ್ಲಿ ಪ್ರಾಸೆಸ್ ಇದೆ ಅಂದರೆ ರೈಟ್ ಫ್ರಮ್ ಸ್ಟೆಪ್ 1 ಟು ದಿ ಆಪರೇಷನಲ್ ಇವನ್ ಸ್ಟೆಪ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ರೆ, ವಿಚ್ ಇಸ್ ಕಾಮನ್ ಫಾರ್ ಅಕ್ರಾಸ್ ಆಲ್ ಫ್ರಾಂಚೈಸ್. ಹೌದು, ಅಂದರೆ ಯಾರೇ ಫ್ರಾಂಚೈಸಿ ತಗೊಂಡು ಸ್ಟೆಪ್ಸ್ ಹೇಳಿ ಸರ್. ಅಂದರೆ ಒಬ್ಬ ಫ್ರಾಂಚೈಸಿ ಐಡೆಂಟಿಫೈ ಮಾಡ್ತಾನೆ, ನಿಮ್ಗೆ ಡಿಸ್ಕವರ್ ಮಾಡ್ತಾನೆ, ಫ್ರಮ್ ದಟ್ ಟು ದಿ ಆಪರೇಷನ್ಸ್. ಸೊ ಮೊದಲನೇದು ಏನಾಗುತ್ತೆ, ಅವ್ರು ನಮ್ಮ ಹತ್ರ ಬಂದು ಅವ್ರ ಇಂಟೆನ್ಷನ್ ಹೇಗಿದೆ ಅಂತೆಲ್ಲ ಸ್ವಲ್ಪ ಮಾತಾಡ್ಕೋತೀವಿ. ಅವರೇ ಆಪರೇಟ್ ಮಾಡಬೇಕು, ನನಗೆ ಸುಮಾರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 20 ವರ್ಷ ಅಂದಾಗ ದೆನ್ ಇಟ್ಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಮೈಂಡ್ ಸೆಟ್ ಅವ್ರಿಗೆ. ಯಾಕಂದ್ರೆ ನಮ್ಮ ಪ್ರೋಸೆಸ್ದವ್ರು ಅಡ್ಜಸ್ಟ್ ಆಗಬೇಕು. ಸೊ ಅದನ್ನ ಫಸ್ಟ್ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ, ನಿಮ್ಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಯು ಕ್ಯಾನ್ ಬ್ರಿಂಗ್ ದಟ್ ಕ್ರಿಯೇಟಿವಿಟಿ, ಬಟ್ ನಮ್ದೊಂದು ಪ್ರೋಸೆಸ್ನ ನೀವು ಬಿಡಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಒಪ್ಪಿಗೆ ಇದ್ದು ಬಂದ್ರೆ ಓಕೆ. ಕೆಲವರು ಪ್ಯಾಸಿವ್ ಇನ್ಕಮ್ಗೋಸ್ಕರ ಅಂತ ಬರ್ತಾರೆ. ನಂದು ಯಾವುದೋ ಒಂದು ಬೇರೆ ಲೈನ್ ಆಫ್ ಬಿಸ್ನೆಸ್ ಇದೆ, ಅಥವಾ ನಾನು ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಪ್ಯಾರಲಲ್ ಆಗಿ ನೀವೇ ಹೆಂಗೋ ಆಪರೇಷನ್ಸ್ ಎಲ್ಲ ಗೈಡ್ ಮಾಡೋದ್ರಿಂದ ನೀವೇ ನೋಡ್ಕೊಳ್ತೀರಾ, ಸೊ ಹಾಗಾಗಿ ಅದಕ್ಕೆ ಐ ಜಸ್ಟ್ ಇನ್ವೆಸ್ಟ್ ಅಂತಾನು ಬರ್ತಾರೆ. ಸೊ ಈ ಬೇಸಿಸಲ್ಲಿ ಒಂದ್ಸತಿ ನಾವು ಆಯ್ತು ಇವ್ರನ್ನ ಫ್ರಾಂಚೈಸ್ ಕೊಡ್ಬೋದು ಅನ್ನೋದಾದ್ಮೇಲೆ ಅವ್ರಿಗೆ ಏನ್ ಮಾಡ್ತೀವಿ, ನಾವು ಜಾಗ ಹುಡುಕಕ್ಕೆ ಶುರು ಮಾಡ್ತೀವಿ. ಕೆಲವರು ಜಾಗದ ಸ್ಪೆಸಿಫಿಕೇಶನ್ ಹೇಳಿ ಜಾಗ ಹುಡುಕ್ತೀವಿ, ನಮ್ಮ ಟೀಮೇ ಹುಡುಕುತ್ತೆ ಜಾಗ, ನಮ್ಮ ಟೀಮೇ ಹುಡುಕುತ್ತೆ. ಅವರು ಹುಡುಕಿದ್ರೆ ಇನ್ನು ಪ್ಲಸ್ ಪಾಯಿಂಟ್, ಬಟ್ ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್. ಸೊ ಯಾಕೆಂದ್ರೆ ನಮ್ಮ ಟೀಮ್ಗೆ ಯಾವ ತರ ಜಾಗ ಬೇಕು ಅನ್ನೋದು ಗೊತ್ತಿರೋದ್ರಿಂದ ನಾವು ಸ್ವಲ್ಪ ನೀಟಾಗಿ ಬಿಡು. ಸೊ ಇದರಿಂದ ಕಾನ್ಫ್ಲಿಕ್ಟ್ಸು ಕಡಿಮೆ. ಸೊ ನಾವೇನ್ ಮಾಡ್ತೀವಿ, ಮುಂಚೆನೆ ನೋಡ್ಬಿಟ್ಟಿರ್ತೀವಿ, ಅವ್ರು ನೋಡ್ಕೊಂಬರೋದು, ಅದ್ರಲ್ಲಿ ಏನೋ ಒಂದು ಸರಿ ಇಲ್ದೇ ಇರೋದು, ಅದೆಲ್ಲ ಟೈಮ್ ಉಳಿಯುತ್ತೆ ನಮಗೆ. ಸೊ ನಮ್ಮ ಟೀಮ್ ಜಾಗ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವರು ಸ್ಪೆಸಿಫಿಕೇಶನ್ ಹೇಳ್ತಾರೆ, ನಮಗೆ ನಾರ್ತ್ ಬೆಂಗಳೂರಲ್ಲೇ ಬೇಕು, ಸೌತ್ ಬೆಂಗಳೂರಲ್ಲೇ ಬೇಕು. ಕೆಲವರು ಹೇಳ್ತಾರೆ ಎನಿವೇ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ಎವ್ರಿಥಿಂಗ್, ಸೊ ನೀವು ಎಲ್ಲಾದ್ರೂ ಪರವಾಗಿಲ್ಲ, ಅಲ್ಲಿ ಪೊಟೆನ್ಷಿಯಲ್ ಇದ್ರೆ ಹೇಳಿ ಅಂತಾರೆ. ಮೋಸ್ಟ್ ಆಫ್ ದೆಮ್ ಹಂಗೆ ಬರೋದು ನನಗೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ನೋಡ್ಕೊಂಡು ಜಾಗ ನೋಡಿ ನಾವು ಅವ್ರಿಗೆ ಆಫರ್ ಮಾಡ್ತೀವಿ. ಕೆಲವರು ಬಾಡಿಗೆದಲ್ಲೂ ಹೇಳ್ತಾರೆ ದಟ್ ಐ ಕಾಂಟ್ ಗೋ ಬಿಯಾಂಡ್ ದಿಸ್ ಮಚ್ ಆಫ್ ರೆಂಟ್ ಅಂತ. ಸೊ ಆ ಬೇಸಿಸ್ ಅಲ್ಲಿ ವಿ ಪಿಚ್ ಅಂಡ್ ವಿ ಆಫರ್ ಇಟ್ ಟು ದೆಮ್. ಒಂದ್ಸತಿ ಅವ್ರಿಗೆ ಜಾಗ ಇಷ್ಟ ಆಯ್ತು ಅಂದ್ಮೇಲೆ, ಅವರು ಅಡ್ವಾನ್ಸ್ ಎಲ್ಲ ಕೊಟ್ಟಾದ್ಮೇಲೆ ಓನರ್ಗೆ ನಮ್ದು ಸೆಟಪ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಸೆಟಪ್ ಅಲ್ಲಿ ಪೂರ್ತಿ ಸೆಟಪ್ ನಾವೇ ಮಾಡ್ತೀವಿ. ಅಂದ್ರೆ ವುಡ್ ವರ್ಕ್ ಆಗಿರ್ಬೋದು, ಪ್ಲೇ ಏರಿಯಾ ರೆಡಿ ಮಾಡೋದಾಗಿರ್ಬೋದು, ಎಲ್ಲಾನು ನಾವೇ ಮಾಡ್ತೀವಿ. ಸ್ಟ್ರಕ್ಚರ್ ಮಾತ್ರ ನಾವು ಕೈ ಹಾಕೋದಿಲ್ಲ. ಈಗ ಹೊಸ ಸ್ಟ್ರಕ್ಚರ್ ಏನೋ ಮಾಡಬೇಕು ಅಂದ್ರೆ ಮಾತ್ರ ಮಾಡೋದಿಲ್ಲ, ಬಟ್ ಒಳಗಾಗೋದೆಲ್ಲಾನು ನಾವೇ ಮಾಡ್ತೀವಿ. ಬ್ರ್ಯಾಂಡಿಂಗ್ ಆಗಿರ್ಲಿ, CCTV ಆಗಿರ್ಲಿ, ವುಡ್ ವರ್ಕ್ ಆಗಿರ್ಲಿ, ಪ್ಲೇ ಏರಿಯಾ, ಕ್ಲಾಸ್ ರೂಮ್ಸ್ ರೆಟ್ ಮಾಡೋದು, ಪ್ರತಿಯೊಂದು ನಾವೇ ಮಾಡ್ತೀವಿ. ಸೊ ಏನಾಗುತ್ತೆ, ಅವರಿಂದ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿದ್ರೆ ಈಸಿ. ನಮ್ದು ಎಲ್ಲಾ ಕ್ಲಾಸ್ ರೂಮ್ಸ್ ಒಂದೇ ತರ ಕಾಣುತ್ತೆ, ಎಲ್ಲಾ ಪ್ಲೇ ಏರಿಯಾಸು ಒಂದೇ ತರ ಕಾಣುತ್ತೆ. ಸೇಫ್ಟಿ ಆಂಗಲ್ ಇಂದನೂ ಸೇಮ್ ಆಗಿರುತ್ತೆ. ನಮ್ಮ ವೆಂಡರ್ಸ್ ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ, ಅವ್ರಿಗೆಲ್ಲ ಫಿಕ್ಸ್ಡ್ ವೆಂಡರ್ಸ್, ಅವ್ರಿಗೆ ಗೊತ್ತು ಆಟಮ್ ಲೀವ್ಸ್ ಅಂದ್ರೆ ಇದೇ ಮೆಟೀರಿಯಲ್ ಯೂಸ್ ಮಾಡಬೇಕು. ಸೊ ಹಂಗಾಗಿ ನಮ್ಗದು ಟೈಮ್ ಉಳಿಯುತ್ತೆ. ಇವತ್ತು ನಾನು ಫಾಸ್ಟೆಸ್ಟ್ ಸೆಟಪ್ ನೀವು ನಂಬ್ತಿರೋಲ್ಲ, 5 ದಿವಸದಲ್ಲಿ ಮಾಡಿದ್ದೀವಿ. 5 days ಅಲ್ಲಿ ಮಾಡಿದ್ದೀವಿ ಫಾಸ್ಟೆಸ್ಟ್ ಸೆಟಪ್. 5 ದಿವಸ, ಕೆಲವರು 5 ತಿಂಗಳು ತಗೊಳ್ತಾರೆ ಈ ಸ್ಕೂಲ್ನ ಸೆಟ್ ಕೊಂಡಕ್ಕೆ. ನಾವು 5 ದಿವಸದಲ್ಲಿ ಮಾಡಿದ್ದೀವಿ. ನಮ್ದು ಆವರೇಜ್ ಟೇಕ್ಸ್ ಅಬೌಟ್ 10 days 12 days ಅಷ್ಟ್ರಲ್ಲಿ ನಾವು ಮಾಡೇ ಬಿಡ್ತೀವಿ. ಸೊ ವಿತಿನ್ 1 month ಆರಾಮಾಗಿ ನಮ್ದು ಸೆಟ್ ಆಗುತ್ತೆ. ನಿಮ್ ಸ್ಟ್ರಕ್ಚರ್ ಮಾಡೋ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಇಸ್ ರೆಡಿ, ನಾವು ಬರೀ ಇಂಟೀರಿಯರ್ಸ್ ರೆಡಿ ಮಾಡ್ಕೋಬೇಕು ಅಂದ್ರೆ ಅದು 12-15 ದಿವಸದಲ್ಲ ರೆಡಿ ಆಗಿಬಿಡುತ್ತೆ. ಸೊ ನಾವು ಒಂದ್ಸತಿ ರೆಡಿ ಮಾಡಿದ್ಮೇಲೆ ಪ್ಯಾರಲಲ್ ಆಗಿ ರೆಕ್ರೂಟ್ಮೆಂಟ್ ಕೆಲಸ ಶುರು ಮಾಡ್ತೀವಿ. ಸೊ ನಮ್ಮ ಸ್ಟಾಫ್ ಅನ್ನು ರೆಕ್ರೂಟ್ ಮಾಡಕ್ಕೆ ಶುರು ಮಾಡ್ತೀವಿ ಪ್ಯಾರಲಲ್ ಆಗಿ. ಸೊ ಡೇ 1 ಇಂದಾನೆ ನಮ್ದು ಆಪರೇಷನ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇವತ್ತು ಲಾಂಚ್ ಮಾಡಿದೆ 15ನೇ ದಿವಸಕ್ಕೆ ಅಂದ್ರೆ ಅವತ್ತಿಂದನೇ ಟೀಮ್ ರೆಡಿ ಇರುತ್ತೆ. ಸೊ ಟೀಮ್ ರೆಡಿ ಇರುತ್ತೆ, ರೆಕ್ರೂಟ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಪ್ರತಿ 12 ಮಕ್ಕಳಿಗೆ ಒಂದು ಹೊಸ ಟೀಚರು, ಒಂದು ಹೊಸ ಆಯಾ ಸಪೋರ್ಟ್ ಸ್ಟಾಫ್ ಬೇಕಾಗುತ್ತೆ. ಸೊ ಅದನ್ನು ನಾವು ಬ್ಯಾಕಪ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಸೊ ರೆಕ್ರೂಟ್ಮೆಂಟ್ ನಮ್ಮ ಕಡೆಯಿಂದ ಆಯ್ತು. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಡೇ 1 ಇಂದ ಶುರು ಆಗ್ಬಿಡುತ್ತೆ, ನಾವೇ ಮಾಡ್ತೀವಿ ಅದನ್ನ. ಸೊ ಅಲ್ಲೂ ನಮಗೆ ಲೀಡ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಸ್ಟಾರ್ಟ್ ಆಗ್ಬಿಡೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ, ಮತ್ತೆ ಟ್ರೈನಿಂಗ್ ಶೆಡ್ಯೂಲ್. ಸೊ ಹೊಸ ಸ್ಟಾಫ್ ಬರೋರಿಗೆ ಟ್ರೈನಿಂಗ್ ಮಾಡ್ಯೂಲ್ಸ್ ಇರುತ್ತೆ, ಕ್ಯಾಲೆಂಡರ್ಸ್ ಇರುತ್ತೆ, ಆನ್ ದಿ ಜಾಬ್ ಟ್ರೈನಿಂಗ್ ಇರುತ್ತೆ, ಕ್ಲಾಸ್ ರೂಮ್ ಟ್ರೈನಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬಿಡೋದ್ರಿಂದ ಫ್ರಾಂಚೈಸ್ ಅವ್ರಿಗೆ ಅಷ್ಟು ತಲೆನೋವಿರಲ್ಲ. ಸಪೋಸ್ ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ರೀ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಯಾವುದೇ ತರದವರಿಗೆ ತಲೆನೋವಿರಲ್ಲ, ಸೀಮ್ಲೆಸ್ ಆಗೋಗುತ್ತೆ. ಸ್ಟೆಪ್ 1 to ಸ್ಟೆಪ್ ಆಪರೇಷನ್ಸ್ ವರೆಗೂ ಫ್ರಾಂಚೈಸಿ ಇನ್ವಾಲ್ವ್ಮೆಂಟ್ ಮಿನಿಮಲಿಸ್ಟಿಕ್, ವೆರಿ ಮಿನಿಮಲಿಸ್ಟಿಕ್. ಸೊ ಬಟ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಆಲ್ಸೋ ಮೈಕ್ರೋ ಮ್ಯಾನೇಜ್ ಮಾಡ್ಬೋದು. ಅವ್ರಿಗೆ ನಾವೇನ್ ಹೇಳ್ತೀವಿ, ನೀವು ಮಾರ್ಕೆಟಿಂಗ್ ಅಲ್ಲಿ ಹೆಲ್ಪ್ ಮಾಡಿ ಆನ್ ಗ್ರೌಂಡ್.
ಯಾಕಂದ್ರೆ ಆ ಏರಿಯಾ ಅಕ್ಕಪಕ್ಕದಲ್ಲಿ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಅಲ್ಲೇನಾದ್ರೂ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಅಥವಾ ಅಲ್ಲೇನಾದ್ರೂ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಸೋದು, ಆ ತರದ್ ನೀವು ಏನಾದ್ರು ಲೋಕಲ್ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಸಪೋರ್ಟ್ BTL ಬಿಲೋ ದಿ ಲೈನ್ ಆಕ್ಟಿವಿಟೀಸ್ ಅಲ್ಲಿ ಸಪೋರ್ಟ್ ಮಾಡಿಬೇಕಾದ್ರೆ ಅಂತೀವಿ. ಬಿಟ್ರೆ ನಾವು ATLs ಎಲ್ಲ ನೀವು ATL ಪೂರ್ತಿ ನಾವು ನೋಡ್ಕೋತೀವಿ. ಆಟೋ ಬ್ರ್ಯಾಂಡಿಂಗ್ಸ್, ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ನ್ಯೂಸ್ ಪೇಪರ್ ಆಡ್ಸ್, ಅದೆಲ್ಲ ಇನ್ ಕಾರ್ಪೆಟ್ ಬಾಂಬಿಂಗ್ ಅಂತೀವಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅದು. ಅದೆಲ್ಲ ನಾವೇ ಮಾಡ್ತೀವಿ ಕಂಪ್ಲೀಟ್ ವೆರಾಸ್ ಅದರ್ ಫ್ರಾಂಚೈಸೀಸ್ ಅಲ್ಲಿ ಈ ಫೋಲ್ ವರ್ಕ್ ಮಾಡೋರಿಗೆ ವರ್ಷಕ್ಕೆ ಎಷ್ಟು ದುಡ್ಡು ಅಂತ ತಗೋತಾರೆ. ಕೆಲವ್ರು ತಗೋತಾರೆ, ಹೌದು, ಅದು ಲಕ್ಷಾಂತರ ರೂಪಾಯಿ ತಗೋತಾರೆ. ನಾವು ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ತಗೋತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಇಷ್ಟು ಕೊಡಿ ಅಂತ ತಗೋತಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟು ಅಂತ ತಗೋತಾರೆ. ವೆರಾಸ್ ನಮ್ದ್ರಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಆನ್ ರೆಗ್ಯುಲರ್ ಬೇಸಿಸ್ ನಾವೇ ಮಾಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ ನಾವೇ ಮಾಡ್ತೀವಿ, ಪ್ರತಿಯೊಂದು ಸೆಂಟರ್ಗೂ ಕೂಡ. ಅದ್ರಲ್ಲಿ ಪೇಡ್ ಆಡ್ಸ್ ಕೂಡ ಮಾಡ್ತೀವಿ, ಅದರಲ್ಲೂ ₹1 ತಗೊಳ್ಳಲ್ಲ ನಾವು ಸಪರೇಟ್ ಆಗಿ. ಇದು ವರ್ಷ ಇಷ್ಟು ಕೊಡಿ ಅದೆಲ್ಲ ನಮ್ದು ಏನು ಇರಲ್ಲ. ಅದೆಲ್ಲ ಎಷ್ಟೋ ಬ್ರ್ಯಾಂಡ್ಸ್ ಅವರು ಇದನ್ನೆಲ್ಲ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾರೆ. ಟ್ರೈನಿಂಗ್ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾರೆ. ನಾವು ATL ಮಾಡೋದಕ್ಕೂ ಇಷ್ಟು ಫಂಡ್ಸ್ ಅಂತ ತಗೊಳ್ಳೋ ಬ್ರ್ಯಾಂಡ್ಸ್ ಇದಾರೆ. ಕರಿಕ್ಯುಲಮ್ ಅಪ್ಗ್ರೇಡ್ ಮಾಡ್ತೀವಿ ಅಂದ್ಬಿಟ್ಟು ಅದು ಬಾರಿ ಪ್ರತಿ 2-3 ವರ್ಷಕ್ಕೆ ತಗೋತಾರೆ. ಕೆಲವು ಬ್ರ್ಯಾಂಡ್ಸ್ 1,000 ಸೆಂಟರ್ 2 ಲಕ್ಷ. ಏನ್ MIT ರಿಸರ್ಚರ್ನ ಕರ್ಕೊಂಡ್ ಬಂದಿದ್ರ ಅಂತ ದುಡ್ಡು ಮಾಡೋದಕ್ಕೆ ಒಂದು ಒಳ್ಳೆ ಮಾಡೆಲ್ ಆಗ್ಬಿಟ್ಟಿದೆ. ಸೊ ಈ ತರ ಮಾಡ್ತಾರೆ. ಅಂದ್ರೆ ಸಪೋರ್ಟ್ ಆದಷ್ಟು ಕಡಿಮೆ ಇರುತ್ತೆ ನೀವು ನೋಡಿದ್ರೆ, ಎಸ್ಪೆಷಲಿ ನಿಟಿಗ್ರಿಟೀಸ್ ಇಲ್ಲ ಅಂದ್ರೆ ಆಪರೇಷನ್ಸ್ ಅಲ್ಲಿ. ಬಟ್ ದುಡ್ಡು ಮಾಡೋದ್ರಲ್ಲಿ ತುಂಬಾ ಆಪರ್ಚುನಿಟೀಸ್ ಹುಡುಕ್ತಾರೆ ಅವರು. ಅಂದ್ರೆ ಪರ್ಪಸ್ ಆ ತರ. ಸೊ ದೇ ಆರ್ ಹಿಯರ್ ಟು ಮೇಕ್ ಓನ್ಲಿ ಮನಿ. ನನ್ ಕೇಳಿದ್ರೆ ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ಸ್ ಅದನ್ನ ನಾನು ಹೇಳಿದ್ರಲ್ಲಿ ನಾನು ಏನು ಸಂಕೋಚ ಪಟ್ಕೊಳ್ಳಲ್ಲ. ಯಾಕಂದ್ರೆ ಯಾರಿಗಾನ ಫ್ಯಾಕ್ಟ್ ಕೂಡ ಅವ್ರಿಗೆ ಅಷ್ಟು ಒಲವಿದ್ದಿದ್ರೆ ಪ್ರತಿಯೊಂದು ಆಪರೇಷನ್ಸ್ ನ ಅವ್ರು ಆಕ್ಚುಲಿ ಮಾನಿಟರ್ ಮಾಡಬೇಕು. ಏನಾಗ್ತಿದೆ ಈ ಸೆಂಟ್ರಲ್ಲಿ, ಇವತ್ತಿನ ದಿನ ಏನಾಗಿದೆ. ಲಾರ್ಜರ್ ಸ್ಕೇಲ್ ಅಲ್ಲಿ ಬರೀ ಕರಿಕ್ಯುಲಮ್ ಕೊಟ್ಬಿಟ್ಟೆ ಅದಾಗಲ್ಲ. ಅದನ್ನ ಹಂಗೆ ತಗೊಂಡ್ ಹೋಗ್ತಾ ಇದಾರ, ಪ್ರತಿಯೊಬ್ರು ಅದೇ ತರ ಪಾಠ ಮಾಡ್ತಾ ಇದಾರ. ಇವಾಗ ನಾವು ಸ್ಟೇಜ್ ಅಂತ ಹೇಳ್ತೀವಿ ನಮ್ಮ ಶಾಲೆಗಳಲ್ಲಿ, ಸ್ಟೇಜ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ನಾವು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀವಿ ಅಂದ್ರೆ ಪ್ರತಿ ಸೆಂಟ್ರಲ್ ಅದೇ ತರಾನೇ ಮಾಡ್ಬೇಕು ಟೀಚರ್ಸ್ ಅಂತ. ಇಷ್ಟು ಮೈನ್ಯೂಟ್ ಆಗಿ ನಾನು ಯಾವ ಬ್ರ್ಯಾಂಡು ನೋಡಿಲ್ಲ ಹೇಳ್ಕೊಡೋದು. ಖರ್ಚು ಎಷ್ಟು ಬರುತ್ತೆ ಸರ್? ನಮ್ದು ಇನಿಷಿಯಲಿ 21 lakhs ಪ್ಲಸ್ ಟ್ಯಾಕ್ಸಸ್ ತಗೋತೀವಿ. ಅದರಲ್ಲಿ ಸೆಟಪ್ ಇನ್ಕ್ಲೂಡೆಡ್ ಇರುತ್ತೆ, ಮತ್ತೆ 5 ವರ್ಷದ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್, ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ಫಾರ್ ಸ್ಟಾಫ್, ಮತ್ತೆ ಬಿಲ್ ಬುಕ್ಸ್ ಪ್ರೊವೈಡ್ ಮಾಡೋದು ಅನ್ಲಿಮಿಟೆಡ್, ಅದೆಲ್ಲ ನಾವೇ ಮಾಡ್ತೀವಿ. ಇಷ್ಟು ಸೇರಿ ನಾವು ಇವಾಗ 21 ಲಕ್ಷ ಪ್ಲಸ್ ಟ್ಯಾಕ್ಸ್ ಮಾಡ್ತಾ ಇದೀವಿ. ನಮ್ದು ರಾಯಲ್ಟಿ 0% ರಾಯಲ್ಟಿ, ವರ್ಷ ಏನು ರಾಯಲ್ಟಿ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ 25% ಇಂದ 40% ವರೆಗೂ ಹೋಗುತ್ತೆ ರಾಯಲ್ಟಿ ಪ್ರತಿ ವರ್ಷ. ನಮ್ದ್ರಲ್ಲಿ ಅದಿಲ್ಲ. ಸೊ ದೇರ್ ಇಸ್ ನೋ ರಾಯಲ್ಟಿ. ಬಟ್ ನಾವು ಬುಕ್ಸ್, ಬ್ಯಾಗ್ಸ್, ಯೂನಿಫಾರ್ಮ್ಸ್ಗೆ ಪೇರೆಂಟ್ ಇಂದ ಒಂದು 12,000 rupees ಚಾರ್ಜ್ ಮಾಡ್ತೀವಿ ಪ್ರತಿ ವರ್ಷ ಬರಾನು. ಅದು ಬಿಟ್ರೆ 21 lakhs ಇನಿಷಿಯಲಿ, ಇನ್ನೇನು ಇರಲ್ಲ. ಸೊ ಅವ್ರಿಗೆ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಬರೋದು ರೆಂಟ್ ಮತ್ತೆ ಸ್ಯಾಲರೀಸ್, ಸ್ಟಾಫ್ ಸ್ಯಾಲರೀಸ್ ಒಂದು ಅಪ್ರಾಕ್ಸಿಮೇಟ್ಲಿ 1-2 ವರ್ಷಕ್ಕೆ ಬ್ರೇಕ್ ಇವನ್ ಆಗ್ಬೋದು. ಹೌದು, ಆಪರೇಷನಲ್ ಬ್ರೇಕ್ ಇವನ್ ಆಗ್ಬಿಡುತ್ತೆ. ಅವ್ರ ಆಪರೇಷನಲ್ ಎಕ್ಸ್ಪೆನ್ಸ್ ಏನಿರುತ್ತೆ, ರೆಂಟ್ ಮತ್ತೆ ಸ್ಟಾಫ್ ಸ್ಯಾಲರಿ, 2 ವರ್ಷದಲ್ಲಿ ಆ ಬಿಸ್ನೆಸ್ ಹೆಂಗೋಗಿರುತ್ತೆ ಅಂದ್ರೆ ಅದನ್ನ ರಿಕವರ್ ಮಾಡೋ ಸ್ಟೇಜ್ಗೆ ಹೊರಟೋಗಿರುತ್ತೆ. 3ನೇ ವರ್ಷದಿಂದ ಅವರ ಕ್ಯಾಪಿಟಲ್ನ ರಿಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ದೆನ್ 4th and 5th year ಅವ್ರ ಪ್ರಾಫಿಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಮೇಝಿಂಗ್. ನನಗೆ ಅನ್ಸೋದೇನು ಅಂದ್ರೆ ಸರ್, ಯು ಬೀನ್ ವೆರಿ ಧಾರ್ಮಿಕ್ ಅಬೌಟ್ ಇಟ್. ಅದನ್ನೇ ಶ್ರೀಧರ್ ವೆಂಬು ಯೂಸ್ ದಿಸ್ ವರ್ಡ್, ಧಾರ್ಮಿಕ್ ಕ್ಯಾಪಿಟಲಿಸಮ್. ಅಂದ್ರೆ ಸಿಕ್ಕಿದ ಕಡೆ ಎಲ್ಲ ದುಡ್ಡು ಮಾಡೋ ಆಪರ್ಚುನಿಟಿ ಇದೆ ನಿಮ್ಗೆ. ಹೌದು, ಅಂದ್ರೆ ಇಫ್ ಐ ವಾಂಟ್ ಅಲ್ವಾ, ಸ್ಟ್ರಾಂಗ್ ಆರ್ಮ್ ಪೀಪಲ್, ಎಸ್, ನಿಮ್ಮ ಫ್ರಾಂಚೈಸಿಗಳಿಗೆ ನೀವು ನನ್ಗೊಂದು 20% ರಾಯಲ್ಟಿ ಕೊಡ್ಲೇ ಅಂತ ಹೇಳಬೇಕು. ಬಿಕಾಸ್ ಬ್ರ್ಯಾಂಡ್ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ. ರೈಟ್, ಸಕ್ಸಸ್ ಸ್ಟೋರೀಸ್ ಆರ್ ಅಮೇಜಿಂಗ್. ಅಂದ್ರೆ 1 ಸೆಂಟರ್ ತಗೊಂಡವರು 3 ಸೆಂಟರ್ 4 ಸೆಂಟರ್ಗೆ ಅಪ್ಲೈ ಮಾಡ್ತಿರುವಂತ ಇದಿದೆ ನಿಮ್ದು. ಸೊ ಯು ಕ್ಯಾನ್ ಈಸಿಲಿ ಡೂ. ಬಟ್ ನೀವಂತರ ಭಾರಿ ಧಾರ್ಮಿಕ ಆಗಿ ಹೋಗ್ತಾ ಇದ್ದೀರಾ. ಅಂದ್ರೆ ಇದು ವಾಟ್ ಇಟ್ ಶೋಸ್ ಅಂತಂದ್ರೆ, ಒಂದು ಯುವರ್ ಪೆಡಿಗ್ರಿ ಆಸ್ ಅ ಆಂಟರ್ಪ್ರಿನರ್ and your ability to perceive business as a activity of giving back. ಎಸ್, ವಾಪಸ್ಸು ಒಂದು ಸೊಸೈಟಿಗೆ ನಾನು ಇದನ್ನು ಕೊಡುವಂಥದ್ದು. 2ನೇದು, ಇನ್ನೊಬ್ರು ಕೂಡ ಬೆಳಿಲಿ. ಹೌದು, ಅವ್ರು ಬೆಳೆದಷ್ಟು ಅವ್ರು ಇನ್ ಸ್ವಲ್ಪ ಜನ ಆಂಟರ್ಪ್ರಿನರ್ಸ್ನ ಹಾಕ್ತಾರೆ ಅನ್ನೋಂಥ ಒಂದು ನಿಜ. ಅದಕ್ಕೆ ನೀವು ನೋಡ್ತೋದ್ರೆ, ಥ್ಯಾಂಕ್ ಯು ಸರ್. ಅದಕ್ಕೆ ನೀವು ನೋಡ್ತೋದ್ರೆ ಸರ್, ನಾವು ಅಡ್ಮಿಷನ್ಸ್ಗೆ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಬಟ್ ಫ್ರಾಂಚೈಸ್ಗೋಸ್ಕರ ಅಂತ ಇವತ್ತರೆಗೂ ಮಾಡಿಲ್ಲ. ನಾನು ನೋಡಿಲ್ಲ, ಎಲ್ಲೂ ಮಾಡಿಲ್ಲ. ಅದಾಗದೆ ಅಂದ್ರೆ ಇವತ್ತು ಯಾರೊಬ್ರು ಫ್ರಾಂಚೈಸ್ ತಗೋತಾರೆ, ಅವರೇ ನೀವು ಹೇಳ್ದಂಗೆ ಇನ್ನೊಂದು ಸೆಂಟರ್ ಕೇಳ್ತಾರೆ, ಅಥವಾ ಅವ್ರ ಫ್ಯಾಮಿಲಿಲೇ ಇನ್ನೊಬ್ರಿಗೆ ತಗೊಳ್ಳೋದು ಕೇಳ್ತಾರೆ. ಈ ತರಾನೇ ಹೋಗಿದೆ ಬಿಟ್ರೆ ಎಲ್ಲೂ ನಾನು ಇದುವರೆಗೂ ₹1 ನಾನು ಫ್ರಾಂಚೈಸ್ ಅಂತ ಆ್ಯಡ್ ಖರ್ಚು ಮಾಡಿಲ್ಲ. ದ ಡೌನ್ ಸೈಡ್ ಆಫ್ ದಿಸ್ ಇಸ್, ನಿಮ್ಗೆ ಮ್ಯಾಸಿವ್ ಆಗಿ ಎಕ್ಸ್ಪೆನ್ಷನ್ ಮಾಡೋದು ಕಷ್ಟ. ಹೌದು, ಇದೊಂದು ಡೌನ್ ಸೈಡ್ ಇದೆ. ಎಸ್, ಡೌನ್ ಸೈಡ್ ಇದೆ. ನಾನು ಇವತ್ತು ಬೇಕಾಬಿಟ್ಟಿ ಫ್ರಾಂಚೈಸ್ ಕೊಟ್ಟು ಬರೀ ಫ್ರಾಂಚೈಸ್ ಕಾಸ್ಟ್ ಅಂತ ತಗೊಂಡು ದುಡ್ಡು ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನು ಇಲ್ಲ, ಆ ನಂಬರ್ಸು ಬರೋದಿಲ್ಲ. ಸೊ ನಾವು ಆರ್ಗ್ಯಾನಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಗ್ರೋ ಆಗಬೇಕು ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು 2-3 ವರ್ಷದಿಂದನೇ ನಾವು ಬೇರೆ ನಮ್ಮ ಡಿಸ್ಟ್ರಿಕ್ಟ್ಸ್ ಇಂದ ಎಲ್ಲ ನಮ್ಗೆ ಕೇಳ್ಕೊಂಬಂದಿದ್ರು, ಕರ್ನಾಟಕದಲ್ಲೇ ನಾವೇ ನಡೆಸ್ತೀವಿ, ನಮಗೆ ಫ್ರಾಂಚೈಸ್ ಕೊಡಿ, ನಿಮ್ಮ ಬಗ್ಗೆ ಕೇಳಿದೀವಿ ಅಂತ. ನಾವು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ ನಮ್ದೇ ಆದ ಸ್ಟಾಫ್ ಅಲ್ಲಿ ಇಲ್ಲ.
ಸೊ ಈಗ ಒಂದು ಸೆಂಟರ್ಗೋಸ್ಕರ ಒಂದು ಸ್ಟಾಫ್ ಹಾಕಕ್ಕಾಗಲ್ಲ. ಈಗ ಬರೋ ವರ್ಷ ನಾವು ಮೈಸೂರು ಎಂಟರ್ ಆಗ್ತಾ ಇದೀವಿ, ಒಟ್ಟಿಗೆ ಒಂದು 3-5 ಸೆಂಟರ್ ಓಪನ್ ಮಾಡ್ತಾ ಇದೀವಿ, ನಮ್ದೇ ಸ್ಟಾಫ್ ಇರುತ್ತೆ ನೋಡ್ಕೊಳಕ್ಕೆ. ಆ ಸ್ಟೇಜಿಗೆ ಬಂದ್ರೆ ಮಾತ್ರ ಆ ಒಂದು ಹೊಸ ಟೌನ್ ನಾವು ಓಪನ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ. ರಿಸ್ಟ್ರಿಕ್ಟ್ ಆಗುತ್ತೆ ನಂಬರ್ಸ್, ಕ್ವಾಲಿಟಿ ಉಳ್ಕೊಳ್ಳುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನನ್ನ ಪ್ರಕಾರ ಬ್ರ್ಯಾಂಡ್ಗೆ ಕ್ವಾಲಿಟಿ ವರ್ಕ್ ಆಗುತ್ತೆ. ಇದ್ರದ್ದು ವರ್ಟಿಕಲ್ ಸ್ಕೇಲಿಂಗ್ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಸರ್? ಐ ಆಮ್ ಶೋರ್ ಆಸ್ ಅ ಪ್ರೌಡ್ ಬಿಸ್ನೆಸ್ ಮ್ಯಾನ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀರ. ಹೌದು, ರೈಟ್. ಅಂದ್ರೆ ಇಷ್ಟು ಕ್ವಾಲಿಟಿ ಕೊಡ್ತಾ ಇರೋಂಥ ಪ್ರೀ ಸ್ಕೂಲಿಗೆ ಸೊಸೈಟಿ ಅಲ್ಲಿ ಕೂಡ ಗ್ಯಾಪ್ ಇದೆ. ಸೊಸೈಟಿ ಆಲ್ಸೋ ಡಿಮ್ಯಾಂಡ್ಸ್ ಸಚ್ ಅ ಸ್ಕೂಲ್ ಟು ಗ್ರೋ. ಸೊ ವರ್ಟಿಕಲ್ ಸ್ಕೇಲಿಂಗ್ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ನಾನು ಅಕ್ರಾಸ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಆಗ್ತಾ ಇದೀವಿ. ನಾ ಹೇಳ್ದಂಗೆ ಬರೋ ವರ್ಷ ಮೈಸೂರಿಗೆ ಎಂಟರ್ ಆಗ್ತಾ ಇದೀವಿ. ಸೊ ಇನ್ನೊಂದು 5 ವರ್ಷದಲ್ಲಿ ಆಲ್ ಮೇನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವ್ ಇರ್ತೀವಿ. ಅದಲ್ದೇನೆ ನಾವು ನಮ್ಗೆ ತುಂಬಾ ಬೇಡಿಕೆ ನಮ್ಮ ಪೇರೆಂಟ್ಸ್ ಇಂದ ಬರ್ತಾ ಇರೋದೇನಂದ್ರೆ, ಅದ್ಭುತವಾಗಿ 4 ವರ್ಷ ನಮ್ಮ ಮಕ್ಕಳು ನಿಮ್ ಜೊತೆ ಓದ್ತಾರೆ, ಕಲಿತಾರೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಡಿ, ಸೊ ಮೇನ್ ಸ್ಟ್ರೀಮ್ ಸ್ಕೂಲ್ ಓಪನ್ ಮಾಡಿ ಅನ್ನೋದು ತುಂಬಾ ಬಂದಿದೆ. ಸೊ ನಾವು ಅದಕ್ಕೂ ಕೂಡ ಮೆಂಟಲಿ ಪ್ರಿಪೇರ್ ಆಗ್ತಾ ಇದೀವಿ. ಸೊ ನಮ್ದೇ ಮೇನ್ ಸ್ಟ್ರೀಮ್ ಸ್ಕೂಲ್ ಕೂಡ ಮಾಡೋಣ ಬೆಂಗಳೂರು ಹತ್ರ ಎಲ್ಲ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಕೆಲವು ಆಪ್ಷನ್ಸ್ ಓಪನ್ ಇದೀವಿ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಓಪನ್ ಇದೀವಿ ಮಾಡೋಣ ಅಂತ. ಸೊ ಆ ತರಾನು ಸ್ಕೇಲ್ ಅಪ್ ಆಗ್ಬೇಕು ಅಂತಿದೀವಿ. ಪ್ಲಸ್ ನಮ್ ಪ್ರೀ ಸ್ಕೂಲ್ ಸೆಗ್ಮೆಂಟ್ ಅಲ್ಲೂ ವಿ ವಾಂಟ್ ಟು ಹ್ಯಾವ್ ಪ್ರೆಸೆನ್ಸ್ ಇನ್ ಆಲ್ ದಿ ಡಿಸ್ಟ್ರಿಕ್ಟ್ಸ್, ಕರ್ನಾಟಕದಲ್ಲಿ ಎಸ್ಪೆಷಲಿ. ನಾ ಕರ್ನಾಟಕದಿಂದ ಆಚೆ ಇವಾಗ ಯೋಚನೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ದು ಕರಿಕ್ಯುಲಮ್ ಆಗ್ಲಿ, ಕನ್ನಡ ಇರೋದು, ಇದೆಲ್ಲಾನು ನಾನು ಫಸ್ಟ್ ಇಲ್ಲೇ ಮಾಡೋದು ತುಂಬಾ ಇದೆ ಕೆಲಸ. ಹಾಗಾಗಿ ನಾನು ಕರ್ಮಭೂಮಿ ಕರ್ನಾಟಕ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಮೇಸಿಂಗ್. ನಿಮ್ಮ ಕನ್ನಡ ಒಲವು ಬರೀ ಪ್ರೀ ಸ್ಕೂಲಿಗೆ ನಿಂತಿಲ್ಲ. ಹೊತ್ತು ನೀವು ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ಒಂದು ಕಮ್ಯುನಿಟಿ ಫೋರಮ್ನ ಕೂಡ ಓಪನ್ ಮಾಡಿದ್ದೀರಾ. ಹೌದು ಸರ್. ಇದ್ರದ್ದು ಇಂಟ್ರೊಡಕ್ಷನ್ ಹೇಗಾಯ್ತು? ಇದ್ರದ್ದು ನೀಡ್ ನಿಮ್ಗೆ ಹಿಂಗೆ ಗ್ಯಾಪ್ ಹೆಂಗ್ ಅಸೆಸ್ ಮಾಡಿದ್ರಿ? ಇಟ್ಸ್ ಅ ಗ್ಯಾಪ್, ಖಂಡಿತವಾಗ್ಲೂ ಗ್ಯಾಪ್. ಅಂದ್ರೆ ಅನ್ಫಾರ್ಚುನೇಟ್ಲಿ ನೆಟ್ವರ್ಕಿಂಗ್ ಇದೆ, BNI ಇದೆ, ಎಸ್ ಇದೆ, ಅಸೆಂಟ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಇದೆ. ಬಟ್ ಭಾಷೆ ಆಸ್ ಅ ಯೂನಿಫೈಯಿಂಗ್ ಫೋರ್ಸ್, ಹೌದು, ಇದು ಹೆಂಗ್ ಬಂತು ನಿಮ್ಗೆ? ಈ ಯೋಚನೆ ಹೆಂಗ್ ಬಂತು ಸರ್? ಒಂದೇನಂದ್ರೆ, ನಮ್ಮಲ್ಲಿ ಎಷ್ಟೋ ಜನ ಆಂಟ್ರಪ್ರಿನರ್ಸ್ ಅವ್ರಿಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ಬಟ್ ಅವ್ರ ಕೆಲಸದಲ್ಲಿ ತುಂಬಾ ಉತ್ತಮವಾಗಿರ್ತಾರೆ, ಅದ್ಭುತವಾಗಿರ್ತಾರೆ. ಅಂಥವ್ರಿಗೆ ನಾವು ಒಂದು ವೇದಿಕೆ ಸೃಷ್ಟಿ ಮಾಡಬೇಕು. ಒಂದು ಅಂದ್ರೆ ಅಂಥವ್ರಿಗೆ ಅಷ್ಟೇ ಅಲ್ಲ, ಅಂಥವ್ರಿಗೆ ಕಂಫರ್ಟಬಲ್ ಆಗಿರೋ ವೇದಿಕೆ. ಕನ್ನಡದಲ್ಲೇ ಮಾತಾಡ್ತೀವಿ, ಕನ್ನಡದಲ್ಲಿ ನಾವೆಲ್ಲ ಸ್ಕ್ರಿಪ್ಟ್ ಮಾಡ್ತೀವಿ, ವೀಕ್ಲಿ ಮೀಟಿಂಗ್ ನಡೆಯೋದು ಕನ್ನಡದಲ್ಲಿ ಅಂದಾಗ ಅವ್ರೊಂಥರ ಬಂದ್ಬಿಡ್ತಾರೆ, ಸಂಕೋಚ ಇಲ್ಲದೆ ಬಂದ್ಬಿಡ್ತಾರೆ. ಅದೊಂದು ನಮ್ ಥಾಟ್ ಇತ್ತು. ಇನ್ನೊಂದು ಏನಿತ್ತು ಅಂದ್ರೆ, ಕಾಸ್ಟ್ ವೈಸ್ ನೋಡಿದಾಗ ಇವತ್ತು ನೆಟ್ವರ್ಕಿಂಗ್ ಫೋರಮ್ಸ್ ತುಂಬಾ ಕಾಸ್ಟ್ಲಿ ಫೋರಮ್ಸ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಅಫೋರ್ಡ್ ಮಾಡಕ್ಕಾಗಲ್ಲ. ಸೊ ನಾವು ಬೆಸ್ಟ್ ಆಫ್ ದಿ ಬೆಸ್ಟ್ ಫೋರಮ್ ಮಾಡಿ ಅತಿ ಕಡಿಮೆ ಬೆಲೆ, ಒಂದು 5,000 ರೂಪಾಯಿಲಿ ಮೆಂಬರ್ಶಿಪ್ ಇಟ್ಕೊಂಡು ನಾವು ಮಾಡೋಣ ಅಂತ ಒಂದು ಶುರು ಆಯ್ತು. 3ನೇ ಥಾಟ್ ಪ್ರಾಸೆಸ್ ಏನಿತ್ತು ಅಂದ್ರೆ, ನಮ್ಮಲ್ಲಿ ತುಂಬಾ ವಿಂಗಡಣೆ ಆಗ್ಬಿಟ್ಟಿದೆ. ಅಂದ್ರೆ ಜಾತಿ ಮೇಲೆ, ಧರ್ಮದ ಮೇಲೆಲ್ಲ ನೆಟ್ವರ್ಕಿಂಗ್ ಫೋರಮ್ ಶುರು ಆಗ್ಬಿಟ್ಟಿದೆ. ಈಗ ಬ್ರಾಹ್ಮಣರದೊಂದು ನೆಟ್ವರ್ಕಿಂಗ್ ಫೋರಮ್ ಇದ್ರೆ, ಒಕ್ಕಲಿಗರದೊಂದಿದೆ, ಮುಸ್ಲಿಮ್ಸ್ದೊಂದಿದೆ, ಜೈನ್ದೊಂದಿದೆ, ಸೊ ಈ ತರ ವೈಶ್ಯ ಕಮ್ಯುನಿಟಿದೊಂದಿದೆ. ಅಂದ್ರೆ ಎಲ್ಲರೂ ನಮ್ಮವರು ಒಂಥರ ಡಿವೈಡ್ ಆಗ್ಬಿಡ್ತಾ ಇದೆ. ಸೊ ನಾನು ಅನ್ಕೊಂಡಿದ್ದೇನೆಂದ್ರೆ, ಇವ್ರನ್ನೆಲ್ಲ ಒಗ್ಗಟ್ಟಾಗಿ ಸೇರ್ಸಿದ್ರಷ್ಟೇ ಕರ್ನಾಟಕದಲ್ಲಿ ಬಲವಾಗಿ ನಾವು ಒಂದು ಎಕಾನಮಿ ಅಂತ ಬಿಲ್ಡ್ ಮಾಡಕ್ಕಾಗೋದು, SME ಸೆಗ್ಮೆಂಟ್ ಅಲ್ಲಿ. ಬಟ್ ಹೆಂಗೆ ನಾವು ಎಲ್ಲರನ್ನು ಒಟ್ಟಿಗೆ ತಗೊಂಡ್ಬರೋದು? ಅದು ಭಾಷೆ ಕೈಲಿ ಮಾತ್ರ ಸಾಧ್ಯ. ಅಮೇಸಿಂಗ್. ಕನ್ನಡ ಅಂದಾಗ ಅದಕ್ಕೆ ಅಲ್ವಾ, ಅದು ಯೂನಿಫೈ ಮಾಡ್ಬಿಡುತ್ತೆ, ಎಲ್ಲಾರನ್ನು ಒಗ್ಗಟ್ಟಲ್ಲಿ ಸೇರಿಸ್ಬಿಡುತ್ತೆ. ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ನಮ್ ಭಾಷೆ ಅಂತ ಬಂದ್ಬಿಡ್ತಾರೆ. ಸೊ ಹಂಗಾಗಿ ನನಗೂ ಕನ್ನಡಕ್ಕೇನೋ ಮಾಡ್ಬೇಕು ಅಂತ ಬಹಳ ಒಲ್ವಿತ್ತು. ಯಾಕಂದ್ರೆ ಮನೇಲಿ ಎಲ್ಲರೂ ಯಾವಪ್ಪ ದೊಡ್ಡಪ್ಪ ತಾತ ಎಲ್ಲ ಕನ್ನಡಕ್ಕೆ ಇಷ್ಟು ಮಾಡಿದಾರೆ, ನಾವೇನಪ್ಪ ಮಾಡ್ತಾ ಇದೀನಿ ಅಂತಿತ್ತು. ಹಾಗಾಗಿ ಅದೊಂದು ತಲೆಯಲ್ಲಿತ್ತು. ಪ್ಲಸ್ ಈ ಒಂದು ನಾನು ಏನ್ ನೋಡ್ತಾ ಇದ್ದೆ ಡೆವಲಪ್ಮೆಂಟ್ ಈ ನೆಟ್ವರ್ಕಿಂಗ್ ಫೋರಮ್ಗಳಲ್ಲಿ ಎಲ್ಲ ಡಿವೈಡ್ ಆಗ್ಬಿಡ್ತಿರೋದೆಲ್ಲ ನೋಡಿದಾಗ, ಕನ್ನಡ ತಗೊಂಡ್ಬರೋಣ, ನಮ್ಮ ಭಾಷೆ, ಎಲ್ಲರೂ ಕನ್ನಡದಲ್ಲಿ ಮಾತಾಡೋಣ, ಒಗ್ಗಟ್ಟಾಗ್ತೀವಿ ಅಂತ ಮಾಡಿದೆ. ಅದು ರಿಸಲ್ಟ್ ಕೊಟ್ಟಿದೆ ಸರ್ 1 ವರ್ಷದಲ್ಲಿ. ಹೇಳಿ ಸರ್, ಏನೇನಾಗಿದೆ ಇಲ್ಲಿವರೆಗೂ? 1 ವರ್ಷ ಆಯ್ತು. 1 ವರ್ಷ ಕರೆಕ್ಟಾಗಿ ಆಯ್ತು ಸರ್. 2024 ನವೆಂಬರ್ 1ಗೆ ಶುರು ಮಾಡಿದ್ದು. ಈಗ ಮೊನ್ನೆ 15ನೇ ತಾರೀಕಿಗೆ ವಾರ್ಷಿಕೋತ್ಸವ ಮಾಡಿದ್ವಿ. 360 ಜನ ನಾವು ಇದೀವಿ. 24 ತಂಡಗಳಿದೆ, ಚಾಪ್ಟರ್ಸ್ ಅಂತ ಏನ್ ಕರಿತೀವಿ. ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ, 2 ಶುರು ಆಗಿದೆ. ಈಗ ಬರೋ 1 ತಿಂಗಳಲ್ಲಿ ಶಿವಮೊಗ್ಗ ಮತ್ತೆ ಧಾರವಾಡಲ್ಲಿ ಶುರು ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಕಮ್ಯುನಿಟಿ ಒಳಗೆ 22 ಕೋಟಿ ಅಷ್ಟು ವ್ಯವಹಾರ ಆಗಿದೆ 1 ವರ್ಷದಲ್ಲಿ 22 crores ಆಗಿದೆ. ಅಷ್ಟೇ ಅಲ್ಲ, ಟೆಕ್ನಾಲಜಿ ಸಪೋರ್ಟ್ ಮಾಡ್ಬೇಕು ಇದಕ್ಕೆ ಅಂತ ಹೇಳಿ ನಾವು ನಮ್ಮ ಆ್ಯಪ್ ಕೂಡ ಲಾಂಚ್ ಮಾಡಿದ್ವಿ. 2 ತಿಂಗಳ ಹಿಂದೆ ವೆಬ್ ಆ್ಯಪ್ ಲಾಂಚ್ ಆಯ್ತು. ಈಗ ವಾರ್ಷಿಕೋತ್ಸವದಲ್ಲಿ ನಾವು ನಮ್ಮ ಮೊಬೈಲ್ ಆ್ಯಪ್ ಲಾಂಚ್ ಮಾಡಿದ್ವಿ. ಸೊ ಪ್ರತಿಯೊಂದು ರೆಫರಲ್ಸ್ ಏನ್ ನಾವು ಶೇರ್ ಮಾಡ್ತೀವಿ, ಬಿಸ್ನೆಸ್ ಓನರ್ಸ್, ನಾನು ಯಾರಿಗೂ ಹೆಲ್ಪ್ ಮಾಡ್ತೀನಿ ಕಾಂಟ್ಯಾಕ್ಟ್ಸ್ ಕೊಟ್ಟು, ಅದನ್ನೆಲ್ಲ ಅದ್ರಲ್ಲಿ ಹಾಕ್ಬೋದು. ಅದರಿಂದ ಬಿಸ್ನೆಸ್ ಬಂದಿದ್ರೆ ಅವ್ರು ಅದ್ರಲ್ಲಿ ಪಂಚ್ ಮಾಡ್ತಾರೆ. ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ, ಎಲ್ಲ ಡೀಟೇಲ್ಸ್, ಎಲ್ಲ ಡೇಟಾ ರೆಕಾರ್ಡ್ ಆಗುತ್ತೆ. ಆ ಥರ ಒಂದು ಆ್ಯಪ್ ಮಾಡಿದ್ವಿ. ಇನ್ನೊಂದು ನನಗೆ ಅನ್ಸೋದು, ಈ ವ್ಯಾಪಾರ ವೇದಿಕೆ ನೆಸೆಸಿಟಿ ಏನು ಅಂತಂದ್ರೆ, ಎಷ್ಟೋ ಜನ ಎಲೆಮರೆ ಕಾಯಿಗಳಿರ್ತಾರೆ. ಹೌದು ಸರ್, ತುಂಬಾ. ಅಂದ್ರೆ ಅವ್ರಿಗೆ ಸ್ಮಾಲ್ ಟೌನ್ಸ್ ಇಂದ ಬಂದಿರ್ತಾರೆ. ಅದೇ ನಾ ಹೇಳ್ದಂಗೆ ಇಂಗ್ಲಿಷ್
ಅನ್ನೋದು ಒಂದು ತಡೆ ಆಗ್ಬಿಡುತ್ತೆ ಅವ್ರಿಗೆ. ಖಂಡಿತ ಅಂಥವ್ರಿಗೆ ಈ ಥರ ಫೋರಮ್ ತುಂಬಾ, ಮತ್ತು ಒಂದು ಅವ್ರಿಗೆ ಒಂದು ಅವ್ರ ಮನೋಭಾವನೂ ಸ್ವಲ್ಪ ವಿಶಾಲವಾಗುತ್ತೆ. ಹೌದು, ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ನಮ್ಮ ಜೊತೆ ಎಲ್ಲ ಸೇರಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟೇ, ಬಿಸ್ನೆಸ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ಪೈಸಾ ಬೋಲ್ತಾ ಹೌದು ಅಲ್ವಾ? ಅಂದ್ರೆ ನೀವು ಮಾತಾಡೋ ಲ್ಯಾಂಗ್ವೇಜ್ ಅದು. ನಾನು ಏನು ಸರ್ವಿಸ್ ಕೊಡ್ತೀನಿ, ನಾನು ಏನು ಪ್ರಾಡಕ್ಟ್ ಕೊಡ್ತೀನಿ, ಅದರದ್ದು ಕೀಮತ್ ಏನು, ಅದರ ವ್ಯಾಲ್ಯೂ ಏನು. ವ್ಯಾಲ್ಯೂ ಇದ್ರೆ ಇಂಗ್ಲಿಷ್ ಬರೋನು ತಗೋತಾನೆ, ಇಂಗ್ಲಿಷ್ ಬರ್ದಿರೋ ತಗೋತಾನೆ. ಹೌದು, ವ್ಯಾಲ್ಯೂ ಇಲ್ಲ ಅಂದ್ರೆ ಯಾರು ತಗೊಳಲ್ಲ. ಅದು ನಿಜ. ಅಷ್ಟೇ. ನಾನು ಯಾರೋ ಆಗ್ಲಿ, ನಾನು ಎಂಥ ಡ್ರೆಸ್ ಯಾರೋ ಹಾಕೊಂಡಿರ್ಲಿ, ನನ್ನ ಸರ್ವಿಸ್ ಅಲ್ಲಿ, ನನ್ನ ಪ್ರಾಡಕ್ಟ್ ಅಲ್ಲಿ ಕೀಮತ್ ಇದೆ ಅಂತಂದ್ರೆ ಮುಗೀತು. ಇದನ್ನ ಆ ಕೀಳರಿಮೆ ನಮ್ಮಲ್ಲಿ ಹೋಗ್ಲಾಡ್ಸೋದಿಕ್ಕೆ ಈ ತರ ವ್ಯಾಪಾರ ವೇದಿಕೆಗಳು ತುಂಬಾ ಬೇಕು. ನಿಜ ಸರ್, ನಿಜ, ಖಂಡಿತವಾಗ್ಲು ನಾವು ಮಾಡ್ತಿರೋದೇ ಆ ಕೆಲಸ. ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇದ್ವಿ, ಇಂಗ್ಲಿಷ್ ಬಂದ್ರೆ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ನೋದು ಸುಳ್ಳು. ಯಾಕೆ ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿ ಅದ್ಭುತವಾಗಿ ಕೆಲಸ ಮಾಡೋಕ್ಕಾಗಲ್ವಾ? ಆಗತ್ತೆ. ಮತ್ತೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬೆಳೆಸ್ತಾ ಇದೀವಲ್ಲ, ಹಂಗಾಗಿ ಕನ್ನಡಿಗರು ಬೆಳಿಬೇಕು. ಮತ್ತೆ ಕನ್ನಡದವರು ಯಾಕೆ ನಾವು ಒಂದು ಎಕಾನಮಿ ವೈಸ್ ನೀವು ನೋಡಿದಾಗ ಎಷ್ಟೋ ಸ್ಟೇಟ್ಗಳು ಹೇಳ್ತಾರೆ, ಈಗ ಗುಜರಾತ್ ಹೇಳ್ತಾರೆ, ಹೌದಪ್ಪ ಅದು ಆಂಟ್ರಪ್ರನರ್ಸ್ದೇ ಒಂದು ಸ್ಟೇಟು, ಬಾಂಬೆ ಹೇಳ್ತಾರೆ ಬಿಸ್ನೆಸ್ ಓನರ್ಸ್ಗೆ ಒಂದು ಸ್ಟೇಟ್ ಅಂತ. ನಾವು ಹತ್ರ ಆಗೋಣ. ಸೊ ಅದಕ್ಕೊಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ ಕನ್ನಡಿಗರ ವ್ಯಾಪಾರ ವೇದಿಕೆ. 2026 ವಿಶ್ ಲಿಸ್ಟ್ ಹೇಳಿ ಸರ್. ಲೀವ್ಸ್ಗೆ, ವ್ಯಾಪಾರ ವೇದಿಕೆಗೆ ನಿಮ್ಮ ವಿಶ್ ಲಿಸ್ಟ್. 2026 ಅಷ್ಟೊತ್ತಿಗೆ ನಾನು ಆಟಮ್ ಲೀವ್ಸ್ ಅಲ್ಲಿ ಮೈಸೂರಿಗೂ ನಾವು ಪಾದಾರ್ಪಣೆ ಮಾಡಿರ್ತೀವಿ. ಸೊ ಆಟಮ್ ಲೀವ್ಸ್ ಬೆಂಗಳೂರಲ್ಲೂ ಒಂದಷ್ಟು ಹೊಸ ಸೆಂಟರ್ ಗೀಚ್ ಆಗೋಗಿದೆ, ಇಲ್ಲಿರೋದಿಲ್ಲ ನಿಮ್ದೆ ಆಗಿದೆ. ಸೊ ಆಟಮ್ ಲೀವ್ಸ್ ಇನ್ನೂ ಹಲವಾರು ಕಡೆ ಬೆಳೆಯುತ್ತೆ. ಒಂದು 30-35 ಸೆಂಟರ್ಸ್ ಆಗುತ್ತೆ ಮುಂದಿನ ಒಂದು ವರ್ಷದಷ್ಟೊತ್ತಿಗೆ. ಇವಾಗ 22ರಲ್ಲಿದ್ದೀವಿ, 35+ ಸೆಂಟರ್ಸ್ ಆಗುತ್ತೆ. ವ್ಯಾಪಾರ ವೇದಿಕೆಗೆ ಬಂದಾಗ ಕನ್ನಡಿಗರ ವ್ಯಾಪಾರ ವೇದಿಕೆ ಅದು ಹೋಗ್ತಿರೋ ಸ್ಪೀಡ್ ನೋಡ್ತು ಅಂತ ಹೇಳಿದ್ರೆ ನಾವು ಒಂದು 1500 ಜನ ದಾಟ್ತೀವಿ ಮುಂದಿನ ವರ್ಷದಷ್ಟೊತ್ತಿಗೆ. ಮತ್ತೆ ಸುಮಾರು ಹೊಸ ಜಾಗಗಳು, ಶಿವಮೊಗ್ಗ ಆಗಲಿ, ಧಾರವಾಡ, ಮೈಸೂರು, ಮಂಡ್ಯ, ಇಲ್ಲೆಲ್ಲ ನಮ್ದು ಆಗ್ಲೇ ಮಾತುಕತೆಗಳು ಶುರು ಆಗಿದೆ, ತಂಡಗಳು ಶುರು ಆಗ್ತಾ ಇದೆ. ಸೊ ಹಲವಾರು ಭಾಗಗಳಲ್ಲಿ ಆಗ್ಲೇ 2026 ನಾವು ಶುರು ಮಾಡ್ಬಿಡ್ತೀವಿ. ಒಂದು 1500 ಜನ ಇರ್ತೀವಿ ವೇದಿಕೆನಲ್ಲಿ, ಮೆಂಬರ್ಸ್, ಆಂಟ್ರಪ್ರನರ್ಸ್. ಅಮೇಝಿಂಗ್, ಸೂಪರ್ ಸರ್. 2026 ಇನ್ನೊಂದ್ಸಲಿ ಕರೆಸ್ತೀವಿ ಖಂಡಿತ ಸರ್. ನಮ್ಗೆ ಲೆಕ್ಕಾಚಾರ ಮಾಡೋಣ. ನನಗನ್ಸೋ ಪ್ರಕಾರ ನೀವು 1500 ಬೀಳ್ತೀರಾ ಅನ್ನೋದು ನನ್ನ ಗಟ್ ಫೀಲ್. ನಿಮ್ಮ ಬ್ಲೆಸ್ಸಿಂಗ್ಸ್. ಇಲ್ಲ ಸರ್, ಅದು ಎಲ್ಲರೂ ಅನ್ಕೊಂಡಾಗ, ಪಾಸಿಟಿವ್ ಆಗಿ ಅನ್ಕೊಂಡಾಗ ಅದೊಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಅವಾಗಲೇ ಅದು ಆಗೋದು. ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದಂಥ ಸಮಯನ ನನ್ನ ಜೊತೆ ಕಳೆದ್ರಿ. ಹಾಗೆ ನಾನು ಹೇಳ್ದಂಗೆ ಎನರ್ಜಿ, ನಾನು ಲಾಸ್ಟ್ ಪಾಡ್ಕಾಸ್ಟ್ ಹೇಳ್ತಾ ಇದ್ದೆ, ಪ್ರಾಫಿಟ್ ಮೂಡಲ್ಲಿರುವಂಥ ಆಂಟರ್ಪ್ರನರ್ನ ನೋಡೋದು ಒಂಥರ ಮಜಾ. ಯಾಕೆಂದ್ರೆ ಬ್ಯಾಕಿಂಗ್ ಇಲ್ಲ. ನಿಜ. ಅಂದ್ರೆ ದುಡ್ಡು ಬರಲಿಲ್ಲ ಅಂದ್ರೆ ಗ್ರೋತ್ ಇಲ್ಲ. ವ್ಯಾಲ್ಯೂಯೇಷನ್ ಗೇಮ್ ಅಲ್ಲ ನಿಮ್ದು. ಹೌದು, ಈ ನಾವು ಪ್ರಾಫಿಟಬಲ್ ಆಗಲೇಬೇಕು ಡೇ 1 ಅವಾಗ್ಲೇ ರೋಸಿ ರೋಟಿ ಅದು ಆಗದ ಅವಾಗ್ಲಿಂದ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ನಿಮ್ ತರ ಆಂಟರ್ಪ್ರನರ್ಸ್ ನಮ್ಮ ನಾಡಿಗೆ ಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೀವು ಅದಕ್ಕೆ ಒಂದು ಅವಕಾಶ ಕೊಟ್ರಿ, ನಮ್ಗೆ ಬಹಳ ಸಂತೋಷ. ಎಷ್ಟೋ ಜನರ ಹತ್ರ ತಲುಪೋದಿಕ್ಕೆ, ಈಗ ನಮ್ಮ ಆಟಮ್ ಲೀವ್ಸ್ ಬಗ್ಗೆ ಆಗಲಿ, ಕನ್ನಡಿಗರ ವ್ಯಾಪಾರ ವೇದಿಕೆ ಬಗ್ಗೆ ಆಗಲಿ ತಲುಪೋದಿಕ್ಕೆ ಒಂದು ಒಳ್ಳೆ ಅವಕಾಶ, ಒಂದೊಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಾ. ನೀವು ಬೆಳಿಬೇಕು, ಯಾಕಂದ್ರೆ ನೀವು SMEs ನ ಟಾರ್ಗೆಟ್ ಮಾಡಿ ಅವ್ರನ್ನ ಪರಿಚಯಿಸಬೇಕು, ಬೇರೆಯವ್ರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಕನ್ನಡಿಗರು, ಅದು ಬಹಳ ಸಂತೋಷದ ವಿಷಯ. ಸೊ ನೀವಂತ ಪಾಡ್ಕಾಸ್ಟ್ಗೆ ಬೆಳಿಬೇಕು ಅಂತ ನನಗೂ ತುಂಬಾ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದು ನಮ್ಮ ಪಾಡ್ಕಾಸ್ಟ್. ಶರತ್ ಖಾದರಿ ಅವರು ಬಂದಿದ್ರು ಇವತ್ತು. ಬಹಳ ಬಹಳ ಸೊಗಸಾಗಿ ಪ್ರೀ ಸ್ಕೂಲ್ ಬಿಸ್ನೆಸ್ನ ಪರಿಚಯ ಮಾಡಿಸಿದ್ರು. ಬಹಳ ಸೊಗಸಾಗಿ ಅವರ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮಗೆ. ಯಾರಿಗಾರು ಆಟಮ್ ಲೀವ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಶರತ್ ಖಾದರಿ ಅವರ ಫೋನ್ ನಂಬರ್, ಮತ್ತೆ ಅವರ ವೆಬ್ಸೈಟ್, ಮತ್ತೆ ಇಮೇಲ್ ಅಡ್ರೆಸ್, ಮತ್ತೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಕನ್ನಡಿಗರ ವ್ಯಾಪಾರ ವೇದಿಕೆ ಬಗ್ಗೆ ತಿಳಿಬೇಕು, ಕನ್ನಡಿಗರ ವ್ಯಾಪಾರ ವೇದಿಕೆ ಬಗ್ಗೆ ಇನ್ನೂ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೂ ಸಹ ಶರತ್ ಖಾದರಿ ಅವ್ರ ನಂಬರ್, ಮತ್ತೆ ಅವರ ಯಾರ್ಯಾರು ಕಾರ್ಯದರ್ಶಿಗಳಿದ್ದಾರೆ ಅವ್ರ ನಂಬರ್ ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನೀವು ದಯವಿಟ್ಟು ಫೋನ್ ಮಾಡಿ. ಅಲ್ಲಿ ಒಂದು ತಂಡ ರಚನೆ ಮಾಡಬೇಕು, ಒಂದು ಚಾಪ್ಟರ್ ರಚನೆ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಪ್ರೋತ್ಸಾಹ ಸಿಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮುಂದಿನ ಮಂಗಳವಾರ ಇನ್ನೊಂದು ಪಾಡ್ಕಾಸ್ಟ್ ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.